ಆಲ್ರೆಡಿ ಗಮನಿಸ್ತಾ ಇದ್ದೀರಾ, ರಾಜ್ಯದಲ್ಲಿ ಅಧಿವೇಶನ ಶುರುವಾಗಿದೆ 14ನೇ ತಾರೀಕಿನಿಂದ. ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ಆ ಎಲ್ಲಾ ವಿಚಾರಗಳು ನಿಮಗೂ ಕೂಡ ಗೊತ್ತಿದೆ, ಯಾಕೆಂದ್ರೆ ಬೆಳಗಾವಿ ಸೆಷನ್ ಕೂಡ ಇದೇ ರೀತಿಯಾಗಿ ಹಾಳಾಗೋಯ್ತು. ಒಂದು ವಿಚಾರ ಭೈರತಿ ಬಸವರಾಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಾಗ್ತಾ ಇತ್ತು, ಅದಾದ್ಮೇಲೆ ನಾಡಧ್ವಜದ ವಿಚಾರ ಬಂತು. ಕಂಪ್ಲೀಟ್ ಆಗಿ 10 ದಿನ ಹಾಳಾಗೋಗ್ಬಿಡ್ತು ಬೆಳಗಾವಿಯ ಅಧಿವೇಶನ. ಆ ಸಂದರ್ಭದಲ್ಲಿ ಬೆಳಗಾವಿಯ ಅಧಿವೇಶನದ ಆಶಯ ಏನಿತ್ತು, ಆ ಭಾಗಕ್ಕೆ ಒಂದು ಸ್ವಲ್ಪನಾದ್ರೂ ನ್ಯಾಯ ಒದಗಿಸಿ ಕೊಡುವಂತ ನಿಟ್ಟಿನಲ್ಲಿ ಅಲ್ಲಿ ಏನಾದ್ರೂ ಸಮಸ್ಬೇಕಾಗಿತ್ತು ಸರ್ಕಾರ ಅನ್ನುವಂತ ಹೋಗಿತ್ತು. ಆದ್ರೆ ಅದ್ಯಾವುದು ಕೂಡ ಆಗ್ಲಿಲ್ಲ. ಈ ಅಧಿವೇಶನದಿಂದನಾದ್ರೂ ಅದು ಶುರುವಾಗುತ್ತಾ, ಅಟ್ಲೀಸ್ಟ್ ಆ ಒಂದು ವಿಚಾರಗಳು ಚರ್ಚೆ ಆಗುತ್ತಾ, ಜನಪರವಾಗಿ ಯಾವ್ದಾದ್ರು ವಿಚಾರಗಳು ಚರ್ಚೆ ಆಗುತ್ತಾ, ಈ ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಬಟ್ ಇಲ್ಲಿ ರಾಜಕೀಯ ಪಕ್ಷಗಳ ನಡೆಯನ್ನ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ವಾದ ಪ್ರತಿವಾದ ಅನ್ನೋದಕ್ಕಿಂತ ಕೈ ತೋಳನ್ನ ಎತ್ಕೊಂಡು ಜಗಳಕ್ಕೆ ಹೋಗುವಂತ ಹಂತಕ್ಕೆ, ಕೈ ಮಿಲಾಯಿಸುವಂತ ಹಂತಕ್ಕೆ, ವೈಯಕ್ತಿಕ ಪ್ರತಿಷ್ಠೆಯ ವಿಚಾರದ ಹಂತಕ್ಕೆ ಹೋಗಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಎದ್ದೇಳ್ತಾ ಇದೆ. ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆ ಆಗೋಗ್ಬಿಟ್ಟಿದೆ. ಹಿಜಬ್ನ ವಿಚಾರ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇದೆ. ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಭವಿಷ್ಯ ಏನು ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ಆತಂಕಕ್ಕೀಡಾಗಿದ್ದಾರೆ ಪೋಷಕರು. ಸರ್ಕಾರದ ನಿರ್ಧಾರ, ಎಲ್ಲ ಪಕ್ಷಗಳ ಒಗ್ಗಟ್ಟು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದರ್ಶನ ಆಗಬೇಕಾಗಿತ್ತು. ಬಟ್ ಏನಾಗ್ತಾ ಇದೆ ಅಧಿವೇಶನದಲ್ಲಿ? ಪ್ರತಿದಿನ ಗಲಾಟೆ, ಪ್ರತಿದಿನ ಜಗಳ ತಾರಕಕ್ಕೇರ್ತಾ ಇದೆ, ಸದನ ಮುಂದೂಡಿಕೆ ಆಗ್ತಾ ಇದೆ. ಇನ್ನ ಜನರ ವಿಷಯ ಇಟ್ಕೊಂಡು ಹಿಂದೆ ಧರಣಿಯಾಗಿ ಪರಿಹಾರ ಸಿಕ್ಕಿದೆ. ಆದ್ರೆ ಇವರ ಧರಣಿಯಲ್ಲಿ ಯಾವುದೇ ಜನರ ಹಿತ ಇಲ್ಲ. ಇವರು ಪ್ರತಿಷ್ಠೆಗಾಗಿ, ರಾಜಕೀಯ ಲಾಭಕ್ಕಾಗಿ ಧರಣಿಯನ್ನ ಮಾಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಜನರ ಪರ ಧ್ವನಿ ಎತ್ತಬೇಕಾಗಿತ್ತು, ಆದ್ರೆ ಅನಗತ್ಯ ಧರಣಿಯನ್ನ ಮಾಡ್ತಿದ್ದಾರೆ. ಅಭಿವೃದ್ಧಿ ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಅದ್ಯಾವುದೂ ಆಗ್ತಾ ಇಲ್ಲ. ಒಂದು ರೀತಿಯಾಗಿ ವೈಯಕ್ತಿಕ ಪ್ರತಿಷ್ಠೆಗೆ ಇಳಿತಾ ಇದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಈ ತರದ ಒಂದು ಸನ್ನಿವೇಶವನ್ನ ವಿಧಾನಸಭೆಯ ಇತಿಹಾಸದಲ್ಲಿ ನಾವು ನೋಡಿಲ್ಲ. ಹಲವಾರು ಬಾರಿ ಧರಣಿಗಳಾಗಿದೆ, ಆದರೆ ಜನರ ವಿಷಯ ಎತ್ಕೊಂಡು ಧರಣಿ ಆಗಿದೆ. ರೈತರು, ಕೂಲಿಕಾರರು, ಬಡವರ ಬಗ್ಗೆ ವಿಷಯ ಇದ್ದಾಗ ಧರಣಿ ಆಗಿದೆ, ಅದಕ್ಕೆ ಪರಿಹಾರ ಕೂಡ ಸಿಕ್ಕಿದೆ. ಇದರಲ್ಲಿ ಯಾವುದೇ ಜನಹಿತ ಇಲ್ಲ, ಇವರ ಧರಣಿಯಲ್ಲಿ ಯಾವುದೇ ಜನಹಿತ ಇಲ್ಲ, ರಾಜ್ಯದ ಹಿತ ಇಲ್ಲ, ಯಾರ ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರ ಇಲ್ಲ. ಇದು ಒಂದು ಪ್ರತಿಷ್ಠೆಯ ಮೇಲೆ ಇವರು ಧರಣಿಯನ್ನು ಮಾಡ್ತಾ ಇದ್ದಾರೆ, ರಾಜಕೀಯ ಲಾಭಕ್ಕಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈ ಧೋರಣೆ ಇವತ್ತು ವಿರೋಧ ಪಕ್ಷದ ತನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರ್ತಿದೆ. ನನಗೆ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ, ಯಾವ ವಿರೋಧ ಪಕ್ಷ ಜನರ ಪರವಾಗಿ ವಿಷಯಗಳನ್ನು ಎತ್ತಬೇಕಾಗಿತ್ತು, ಸರ್ಕಾರದಿಂದ ಪರಿಹಾರ ಪಡ್ಕೋಬೇಕಾಗಿತ್ತು, ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಈ ಥರ ಯಾವುದೇ ವಿಷಯವಿಲ್ಲದೆ ಧರಣಿ ಮಾಡೋದು ನೋಡಿದರೆ ಅವರ ರಾಜಕೀಯ ದಿವಾಳಿತನ ಇದು, ಅವರ ರಾಜಕೀಯ ದಿವಾಳಿತನ ಇದು. ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ, ಕೆಲವು ಈ ಸದಸ್ಯರ ವರ್ತನೆಯಿಂದ ಉಳಿದಿರುವಂಥ ಎಲ್ಲ ಸದಸ್ಯರ ಹಕ್ಕು ಮುಟ್ಟಿಕೊಳ್ತಾ ಇದೆ. ಬಿಜೆಪಿಯ ಅಂಗಪಕ್ಷಗಳು ಯಾವ ರೀತಿ ಹೊರಟಿದ್ದಾರೆ ಅದಕ್ಕೆ ಜನವು ಸ್ಪಂದಿಸ್ಕೊಂಡು ಹೊರಟಿದ್ದಾರೆ. ಆದರೆ ಎಲ್ಲ ಟೈಮು ಇದೇ ಥರ ಇರಲ್ಲ. ಜನ ತಿರುಗಿ ಬಿದ್ದಾಗ ಇವೆಲ್ಲ ನಡೆಯೋದಿಲ್ಲ. ಅವರು ಆ ಒಂದು ಗುಂಗಿನಲ್ಲಿ ಇವತ್ತು ಕೇಸರಿ ಆರಿಸ್ತೀವಲ್ಲಿ ಅಂತಕ್ಕಂಥದ್ದು ಏನಿದೆ, ಮುಂದೆ ಯಾವರೊಬ್ಬ ಆರಿಸ್ಬೋದು ಅಂತ ಹೇಳಿ ಅದನ್ನು ಬೇರೆ ರೀತಿಯಲ್ಲಿ ಇವರು ತಗೊಂಡಿರೋದು ಅರ್ಥ ಇಲ್ಲ. ಇದನ್ನು ವ್ಯರ್ಥ ಮಾಡ್ಕೊಂಡು ನಿಜವಾದ ಜನರ ಬದುಕಿವತ್ತೇನು ಹಾಳಾಗಿದೆ ಅದಕ್ಕೆ ಚರ್ಚೆ ಆಗಬೇಕು. ಇಲ್ಲಿ 10 ನಿಮಿಷ ಸದನದೊಳಗೆ ಹೋಗಿ ಕೂಗಾಟ ಮಾಡಿ, ಧಿಕ್ಕಾರಕ್ಕೆ ಹೋಗಿ, ಮಲ್ಲಯುದ್ಧ ಮಾಡಿ ಇವತ್ತು ಅವರತ್ರ ಧರಣಿ ಮಾಡ್ಕೊಂಡು ಕೂತವರಲ್ಲ, ದಿವಸಕ್ಕೆ ಈ ರಾಜ್ಯದ ಬಡ ಜನತೆಯ ದುಡ್ಡು ತೆರಿಗೆ ರೂಪದಲ್ಲಿ ಸರ್ಕಾರ ಏನು ಕಟ್ತಾರೆ ಜನ,
1.5 ಕೋಟಿಯಿಂದ 2 ಕೋಟಿ ಹಣ ಖರ್ಚಾಗುತ್ತೆ ಸದನದ ಒಂದು ದಿನದ ಕಲಾಪಕ್ಕೆ. ಇದಕ್ಕೆ ಸದನ ನಡೆಸಬೇಕಾ? ನೆನ್ನೆ ಆ ದೃಷ್ಟಿಯಿಂದಲೇ ಹೇಳಿರ್ತಕ್ಕಂಥದ್ದು. ಇಲ್ಲ, ಅವ್ರನ್ನ ಸಭಾಧ್ಯಕ್ಷರು ಅಮಾನತು ಮಾಡಿ ಸದನ ಸುಗಮವಾಗಿ ನಡೀಬೇಕು. ಇಲ್ಲದಿದ್ದರೆ ಸದನ ಮುಂದಕ್ಕೆ ಹಾಕಿ ಅನ್ನೋದು ಹೇಳಲಿಕ್ಕೆ ಬಯಸ್ತಾರೆ. BJPಯ ಅಂಗಪಕ್ಷಗಳು ಯಾವ ರೀತಿ ಹೊರಟಿದ್ದಾರೆ ಅದಕ್ಕೆ ಅಭಿವೃದ್ಧಿ ವಿಚಾರ ಚರ್ಚೆ ಆಗ್ಬೇಕಾಗಿತ್ತು, ಆದ್ರೆ ಕಳೆದ 2 ಅಧಿವೇಶನದಿಂದಲೂ ಕೂಡ ಇದು ಮರೀಚಿಕೆ ಆಗ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ 3 ಜನ ಗಣ್ಯ ಅತಿಥಿಗಳು ಭಾಗಿಯಾಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಬಿಜೆಪಿಯಿಂದ ಮಾಜಿ MLCಗಳು, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರುವಂತ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಕಾಂಗ್ರೆಸ್ ಇಂದ ನಾಗರಾಜ್ ಯಾದವ್ ಅವರು, ಕಾಂಗ್ರೆಸ್ನ ವಕ್ತಾರರು, ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ ಶೈಲೇಶ್ ಚಂದ್ರ ಗುಪ್ತಾ ಸರ್, ಹಿರಿಯ ಪತ್ರಕರ್ತರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಥ್ ನಾರಾಯಣ ಅವರೇ, ನಿಮ್ಮಲ್ಲೇ ಪ್ರಮುಖ ಪ್ರಶ್ನೆ ಇಲ್ಲಿ ಆಕ್ಚುಲಿ ಕಳೆದ 2 ಅಧಿವೇಶನದಿಂದನೂ ಮೇನ್ ಆಗಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ಬೇಕಾಗಿತ್ತು. ಸರ್ಕಾರನೂ ಕೂಡ ಉತ್ತರ ಕೊಡುವಂತ ಕೆಲಸ ಆಗ್ಬೇಕಾಗಿತ್ತು. ಬೆಳಗಾವಿ ಅಧಿವೇಶನದ ಆಶೆಯನ್ನು ಕೂಡ ಮಣ್ಪಾಲಾಗೋಯ್ತು. ಹೋಸಲಿ 10 ದಿನನೂ ಬರೀ ಜಗಳ, ರಾಜೀನಾಮೆಯ ವಿಚಾರ, ನಾಡಧ್ವಜದ ವಿಚಾರ, ಇವುಗಳೇ ಚರ್ಚೆ ಆಗ್ಬಿಟ್ಟು ಅದರಲ್ಲಿ ಆಶೆ ಏನಿತ್ತಲ್ಲ, ಬೆಳಗಾವಿಯಲ್ಲಿ ಏನು ಚರ್ಚೆ ಆಗ್ಬೇಕಾಗಿತ್ತು ಅದೆಲ್ಲವೂ ಕೂಡ ಮಣ್ಪಾಲಾಗಿತ್ತು. ಏನು ಹೇಳಿಕ್ ಬಯಸ್ತೀರಾ ಇವತ್ತಿನ ಪರಿಸ್ಥಿತಿ ಬಗ್ಗೆ? ಸರ್, ದುರ್ದೈವ ಇದ್ರದ್ದು. ಇವತ್ತು ಒಂದು ನಮ್ಮ ಜೊತೆ ಶೈಲೇಶ್ ಚಂದ್ರ ಗುಪ್ತವರು ಇದ್ದಾರೆ. ಅವರು ಭಾಳ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಬೆಳಕು ಚೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇವತ್ತು ಅಧಿವೇಶನ ಕರೆಯುವಂಥ ಉದ್ದೇಶ ಇಷ್ಟೇ ಸರ್. ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಮತ್ತು ಸರ್ಕಾರದ ಕಾರ್ಯವೈಖರಿ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ, ಈ ಥರದ ಬಗ್ಗೆ, ಮತ್ತು ವಿಶೇಷವಾಗಿ ಗವರ್ನರು 2 ಜಂಟಿ ಅಧಿವೇಶನ ಕುರಿತು ಭಾಷಣ ಮಾಡಿರ್ತಕ್ಕಂಥದ್ದು, ಆ ಗವರ್ನರ್ ಅವರ ಭಾಷಣದ ಮೇಲೆ ಇವತ್ತು ಚರ್ಚೆ ಆಗಬೇಕು. ಮತ್ತು ಸರ್ಕಾರದ ಲ್ಯಾಪ್ಸಸ್ ಇದ್ದರೆ ಸಾರ್ವಜನಿಕರ ಮುಂದೆ ಅವ್ರು ತೆಗೆದುಕೊಂಡೋಗಲಿ ವಿಷಯಗಳನ್ನು, ಮತ್ತು ಸದನದಲ್ಲಿ ಗಮನ ಸೆಳೀಲಿ. ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿದ್ರೆ ಸಾರ್ವಜನಿಕರ ಮುಂದೆ ಹೋಗೋದಕ್ಕೆ ಇವ್ರಿಗೆ ಅವಕಾಶ ಇದೆ. ಅರೆ, ಸದನನೇ ಇವರು ಹೈಡ್ ಮಾಡಿಡೋವಂಥದ್ದನ್ನು ನಡಿಲಿಕ್ಕೆ ಅವಕಾಶ ಕೊಡದೇ ಇರ್ತಕ್ಕಂಥದ್ದು ಹೇಳಿದ್ರೆ, ಇದೆಲ್ಲ ಒಂದು ಕಡೆ ಇವ್ರದ್ದೊಂದು, ಇದು ಕಾಂಗ್ರೆಸ್ ಒಂದು ಟೂಲ್ ಕಿಟ್ ಆಗಿದೆ. ಸದನವನ್ನು ನಡೆಸಬಾರ್ದು ನೋಡಿ. ಇದು ಒಂದಲ್ಲ ಸರ್, ಇದು 3ನೇ ಬಾರಿ ಈ ಥರ ಆಡ್ತಾ ಇರ್ತಕ್ಕಂಥ. ಜಾರಕಿಹೊಳಿ ವಿಷಯದಲ್ಲಿ ಇಡೀ ಒಂದು ಸದನ ಹಾಳು ಮಾಡಿಟ್ರು, ಅಧಿವೇಶನ ಹಾಳು ಮಾಡಿಟ್ರು. ಲಾಸ್ಟ್ ಟೈಮು ಭೈರತಿ ಬಸವರಾಜ್ ವಿಷಯ ಇಟ್ಕೊಂಡು ಬೆಳಗಾಂ ಅಧಿವೇಶನ ಸಂಪೂರ್ಣವಾಗಿ ನಾಶ ಮಾಡೋರು. ಈ ಬಾರಿ ಈಶ್ವರಪ್ಪನವ್ರ ವಿಷಯ ಇಟ್ಕೊಂಡು ಈಗಾಗಲೇ ಅದ್ರ ಬಗ್ಗೆ ಹಾಳು ಮಾಡಿಟ್ರು. ಮತ್ತು ಅದ್ರ ಬಗ್ಗೆ ಈಗ ಆಲ್ರೆಡಿ ಇವರು ಯಾರು ನಮ್ಮ ಕಾನೂನು ಮತ್ತು ಸಂಸದೀಯ ಸಚಿವರು ಕ್ಲಾರಿಫೈ ಮಾಡಿದರೆ, ಇದು ಸ್ಟೇಟ್ಮೆಂಟ್ ಅಲ್ಲ, ಅವ್ರು ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲ, ಇದು ಪತ್ರಕರ್ತರು ಕೇಳಿರಿದ್ದಾಗ ಸಹಜವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನತಕ್ಕಂಥದ್ದು ಕ್ಲಾರಿಫೈ ಮಾಡಿರ್ತಕ್ಕಂಥ. ಇವೆಲ್ಲವೂ ನೋಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಸರ್, ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಹೇಳಿ, ಮಾತಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಾತಾಡೋಕ್ಕೆ ಬಿಡ್ದಂಗೆ ಕಾಂಗ್ರೆಸ್ನವ್ರು ಹೋಗಿ DK ಶಿವಕುಮಾರ್ ಹೋಗಿ ನೇರವಾಗಿ ಅಟ್ಯಾಕ್ ಮಾಡಿದ್ವಿ. ವಿಧಾನಸಭೆ ಒಳಗಡೆ ಸದನದಲ್ಲಿ ಈ ರೀತಿ ಹೋಗುವಂಥದ್ದು ನಾನು ನೋಡಿದ್ದೀನಿ ಸರ್. ನಾನು 6 ವರ್ಷಗಳ ವಿಧಾನ ಪರಿಷತ್ನಲ್ಲಿ ಸದಸ್ಯ ಆಗಿದೆ. ಈ ಥರದ್ದು ನಡವಳಿಕೆಗಳು ನಾವೆಲ್ಲೂ ನೋಡಿಲ್ಲ ಸರ್. ಸೊ ಈ ಜೊತೆಗೆ ಇತ್ತೀಚಿನ ನಾಗರಾಜ್ ಯಾದವ್ ಸರ್, ಓಕೆ, ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಧಿವೇಶನ ಹಾಳಾಗಿದ್ದು, ಬೆಳಗಾವಿಯ ಅಧಿವೇಶನ ಹಾಳಾಗಿದ್ದು, ಈ ಅಧಿವೇಶನ ಹಾಳಾಗ್ತಾ ಇರೋದು ಅಲ್ಲ, ಏನೋ ಒಂದು ಚರ್ಚೆ ಅಂದ್ರೆ ನೀವು ಸದನದ ಹೊರಗಡೆನೂ ಕೂಡ ಚರ್ಚೆ ಮಾಡಲಿಕ್ಕೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಬಟ್ ಅಧಿವೇಶನನ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಓಕೆ, ಬಹಳ ದೊಡ್ಡ ವಿಚಾರಗಳು ಮಾತು. ರಮೇಶ್ ಜಾರಕಿಹೊಳಿ ಯಾವ ಕೇಸ್ ಅಂತ ತಿಳ್ಕೊಳ್ಬೇಕು. ಮೊದಲು ನೈತಿಕತೆ ಇದ್ದವರು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಲೇಬಾರ್ದ್ರಿ. ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರ್ತಾರೆ ಕೇಸ್ ಇವತ್ತು ಕೂಡ ಕೋರ್ಟಲ್ಲಿ ಪೆಂಡಿಂಗ್ ಇರಬೇಕಾದ್ರೆ ಆ ಕೇಸ್ ಬಗ್ಗೆ ಜಸ್ಟಿಫಿಕೇಶನ್ ಏನು ಅವ್ರ ಚಾಚಗಳಂತ ಹೇಳ್ಬೇಕೇನ್ರಿ? ಇವತ್ತು ಹೇಳ್ತಾ ಇದ್ರಿ ಕೇಳಿ, ಬಾವುಟಿಗೆ ಅವಮಾನ ಮಾಡಿರೋದು ಇಡೀ ದೇಶಕ್ಕೆ ಅವಮಾನ ಮಾಡಿರ್ತಕ್ಕ ವಿಚಾರನ ನಾವು ಟಾಲರೇಟ್ ಮಾಡ್ಬೇಕೇನ್ರಿ? ಈ ದೇಶ ಉಳಿದ್ರೆ, ಈ ಸಂವಿಧಾನ ಉಳಿದ್ರೆ, ಈ ಬಾವುಟ ಉಳಿದ್ರೆ, ಈ ಐಕ್ಯತೆ ಉಳಿದ್ರೆ ಮಾತ್ರ ಈ ದೇಶದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಅವರೆಲ್ಲ ಬಿಟ್ಬಿಟ್ಟು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ನಿಮಗೆ ಬೇಕಾಗಿರ್ತವೆ ಕೋಮುವಾದಿ ವಿಚಾರಗಳೇ ಒಂದೇ ಹೊರತು ಅಭಿವೃದ್ಧಿ ಅಲ್ಲ ಅಂತ ಹೇಳ್ತೀನಿ. ನಿಮಗೆ ಈಶ್ವರಪ್ಪ ಮುಖ್ಯವೋ ರಾಷ್ಟ್ರ ಬಾವುಟ ಮುಖ್ಯ ಅಂತ ತೀರ್ಮಾನ ಮಾಡಬೇಕಾಯಿತು. ರಾಷ್ಟ್ರ ಬಾವುಟ ಮುಖ್ಯ ಆದರೆ ಇಮಿಡಿಯೇಟ್ ಈಶ್ವರಪ್ಪ ತೆಗೆದುಹಾಕಿ ಅಸೆಂಬ್ಲಿ ಎಕ್ಸ್ಟೆಂಡ್ ಮಾಡಿ ನಡೆಸಿ ನಾವು ಮಾತಾಡ್ಲಿಕ್ಕೆ ರೆಡಿ ಇದ್ದೀವಿ. ಯಾರ ಜೊತೆಲಿ ಮಾತಾಡಬೇಕು ನಾವು? ದೇಶದ ಬಗ್ಗೆ ಗೌರವ ಇಲ್ದವರಿಗೆ, ಸಂವಿಧಾನದ ಬಗ್ಗೆ ಗೌರವ ಇಲ್ದವರಿಗೆ, ರಾಷ್ಟ್ರ ಬಾವುಟದ ಬಗ್ಗೆ ಗೌರವ ಇಲ್ದವ್ರ ಜೊತೆ ತೆಗೆದುಕೊಂಡು ಅಂತ ಕ್ಯಾಬಿನೆಟ್ ಸಚಿವನ ಇಟ್ಕೊಂಡು ಅವನ ಹತ್ರ ಉತ್ತರ ಕೇಳಬೇಕಾ? ನಾಲ್ಕು ಮಂತ್ರಿಗಳನ್ನ ಇಟ್ಕೊಂಡು ಮಾತಾಡ್ಲಿಕ್ಕೆ ಕಾಂಗ್ರೆಸ್ ಒಂದು ನಿಮಿಷ. ಆಮೇಲೆ ಆಂಟಿ ಕನ್ವರ್ಷನ್
ನಾನು ನೀವು ಮಾತಾಡಲಿಲ್ಲ ಮಿಸ್ಟರ್ ಅಶ್ವಥ್ ನಾರಾಯಣ್. ನಾಲಾಯಕ್ ಮಂತ್ರಿ ಎಲ್ಲ ಉಪಯೋಗಿಸ್ತಾರೆ 100% when you get a time to speak. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ. ಅದು ಅವಾಚ್ಯ ಶಬ್ದ ಅಲ್ಲ. ಇದೇ ರೀತಿ ಇದು ಅವಾಚ್ಯ ಶಬ್ದ ಅಲ್ಲ. ನಿಘಂಟಿನ ಕೊಡ್ತೀನಿ. ಮೂರನೇ ವಿಚಾರ ಹೇಳ್ತೀನಿ. ಜೆಡಿಎಸ್ ಅವರು ಕೂಡ ಕುಮಾರಸ್ವಾಮಿ ಆಬ್ಸೆಂಟ್ ಆಗಿದ್ರು, ಸುಮಾರು ದಿನ ಬಂದಿರಲಿಲ್ಲ. ಇವರು ಒಂದು ಬಿಲ್ ತರ್ತಾರೆ. ಸದಸ್ಯರು ಕಾಂಗ್ರೆಸ್ಸಿನ ನೋಡಿ, ಒಂದು ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ ಇದ್ರೇನೆ ಸಂವಿಧಾನ ಉಳಿಯಲಿಕ್ಕೆ ಸಾಧ್ಯ, ಪ್ರಜಾಪ್ರಭುತ್ವ ಉಳಿಯಲಿಕ್ಕೆ ಸಾಧ್ಯ. ಅದನ್ನೇ ಜನ ಗೌರವಿಸ್ತಕ್ಕಂಥ ನಮ್ಮ ಮೆಂಬರ್ದೆಲ್ಲ ಹೊರಗಡೆ ಇರಬೇಕಾದ್ರೆ ಅರ್ಜೆಂಟ್ ಆಗಿ ಒಂದು ಬಿಲ್ನ ತರ್ತಾರೆ, ಆಂಟಿ ಕನ್ವರ್ಷನ್ ಬಿಲ್ನ ತರ್ತಾರೆ. ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರದಲ್ಲೇ ಮಾಡಿದ್ವಿ, ನಮ್ಮ ಸರ್ಕಾರ ಕ್ಯಾಬಿನೆಟ್ ಅಪ್ರೂವಲ್ ಆಗಿತ್ತೇನ್ರಿ? ಸಹಜವಾಗಿ ಯಡಿಯೂರಪ್ಪನ ರೆಕಮೆಂಡ್ ಮಾಡಿದ್ದು ಪ್ರೊಸೆಸ್ ಇಂದ ಬಂದಿದ್ದ ಕ್ಯಾಬಿನೆಟ್ ತಂದಿದ್ವಿ. ಒಂದು ವೇಳೆ ಕ್ಯಾಬಿನೆಟ್ ಬಂದಿದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ವಿ. ವಿ ಸ್ಟ್ಯಾಂಡ್ ಆನ್ ದ ಸೇಮ್ ಸ್ಟ್ಯಾಂಡ್ ಇವನ್ ಟುಡೇ. ಆ ತರ ಇರಬೇಕಾದ್ರೆ ಸಿದ್ದರಾಮಯ್ಯನವರ ಕೇಳಿ ಯಾರು ಪ್ರಪೋಸ್ ಮಾಡಿದ್ರೆ ಯಡಿಯೂರಪ್ಪನವರು ಲಾ ಕಮಿಷನ್ ಗೆ ಬರೀತಾರೆ. ಅದರ ಪ್ರೊಸೀಜರ್ ಆಗಿ ಬರ್ದಿರ್ತದೆ. ನಾವು ಸರ್ಕಾರ ಅಧಿಕಾರ ಬಂದಿರ್ತದೆ, ಅಲ್ಲಿ ಬಂದಿರ್ತದೆ. ಒಂದು ನಿಮಿಷ ಮುಗಿಸ್ತೀನಿ ನಾನು. ಮಾತಾಡುವಂತದ್ದಲ್ಲ ಇಬ್ರು 30 seconds. ಶೈಲೇಶ್ ಚಂದ್ರ ಗುಪ್ತಾ ಸರ್, ಇಂಟರ್ಫಿಯರ್ ಆಗಲ್ಲ ಬಿಕಾಸ್ ನಾನ್ ಪೊಲಿಟಿಕಲ್. You are wrong talking in the debate. ಮಾತಾಡ್ರಿ. You are misguiding people. ಕೇಳಿ, ಆಂಟಿ ಕನ್ವರ್ಷನ್ ಬಿಲ್ ನ ಯಡಿಯೂರಪ್ಪನವರು ಪ್ರಪೋಸ್ ಮಾಡಿದ್ದು ಕಾಂಗ್ರೆಸ್ನವರಲ್ಲ. No, it is prepared by Siddharamaya's cabinet. ಅದಾಯ್ತಾ? ಎರಡನೇದು ಹೇಳ್ತೀನಿ ಕೇಳಿ. ಬಂದಿರೋನು ಬೆಳಗಾವಿಯಲ್ಲಿ ಅಸೆಂಬ್ಲಿ ಸೆಷನ್ ನಡೀತದೆ. ಅವ್ರಿಗೆ ಅಭಿವೃದ್ಧಿ ವಿಚಾರಗಳಿದ್ರೆ ಈ ಆಂಟಿ ಕನ್ವರ್ಷನ್ ಬಿಲ್ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಮಾತಾಡಬೇಕಾಗಿರ್ತಕ್ಕಂಥ ವಿಚಾರ ಇವೆಲ್ಲ ಚರ್ಚೆ ಕೇಳಿ. 30 seconds ನೀವು ಹಾಳು ಮಾಡಿ ಅಧಿವೇಶನ ರಾಷ್ಟ್ರಕ್ಕೆ ಅಗೌರವ ಮಾಡಿದ ಸಂದರ್ಭದಲ್ಲಿ ಬಾವುಟಕ್ಕೆ ಮಾತಿನಿಂದಾಗ್ಲಿ, ಕೃತಿಯಿಂದಾಗ್ಲಿ, ಲೇಖನದಿಂದಾಗ್ಲಿ ಯಾವುದೇ ರೀತಿ ಅವಮಾನ ಮಾಡಿದ್ರೆ ಅವ್ರ ಮೇಲೆ ಕ್ರಮ. ಕಾನೂನು ದೇಶಭಕ್ತಿ ಇದೆ ನಿಮ್ಗೆ. ಇವತ್ತಿನ ಪರಿಸ್ಥಿತಿ ಮಾತಾಡಿ. ಶೈಲೇಶ್ ಚಂದ್ರಗುಪ್ತ ಸರ್, ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ಬೇಕಾ ಸರ್? ಜನರು ಏನ್ ಎಕ್ಸ್ಪೆಕ್ಟ್ ಮಾಡಬೇಕು ರಾಜಕಾರಣಿಗಳಿಂದ? ನಾವು ಪ್ರತಿಭಟನೆ ಮಾಡೋದು, ವಿರೋಧ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. 10 ದಿನ ಇರುತ್ತೆ. 10 ದಿನದಲ್ಲಿ ಒಂದು ದಿನ ಫಸ್ಟ್ ಆಫ್ ಆಲ್ ಆ ಒಂದು ಸತ್ತಿರುವಂತವ್ರಿಗೆ ಎಲ್ರಿಗೂ ಕೂಡ ಅವ್ರ ಗೌರವ ಸಲ್ಲಿಸಲಿಕ್ಕೆ ಒಂದಿನ ಮೀಸಲಾಗ್ಬಿಡುತ್ತೆ. ಇನ್ನು ಉಳಿಯೋದು 9 ದಿನ. ಇದೇ ರೀತಿಯಾಗಿ ನಾವು ಜಗಳ ಆಡ್ಕೊಂಡೇ ಹೋಗ್ತಾ ಇದ್ರೆ ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ನಾವ್ ಯಾರು ಕೂಡ ಈಶ್ವರಪ್ಪನವರಿಗೆ ವಿರೋಧ ವ್ಯಕ್ತಪಡಿಸಿ ಅಂತ ಹೇಳ್ತಿಲ್ಲ, ರಾಜೀನಾಮೆ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ. ಮತ್ತೊಂದು ಬೇರೆ ಅವಕಾಶಗಳಿದೆ. ಅಧಿವೇಶನ ಯಾಕೆ ಈ ರೀತಿಯಾಗಿ ಹಾಳಾಗ್ತಾ ಇದೆ ಅನ್ನೋದಷ್ಟೇ ಪ್ರಶ್ನೆ ಇರೋದು. ಇಲ್ಲಿ ಒಂದು ಸ್ಪಷ್ಟಪಡಿಸ್ಬಿಡ್ಬೇಕು ನಾವು, ಏನು ಅಂದರೆ ಇದು ಸದನ ಅಲ್ಲ. ನಾವು ಚರ್ಚೆ ಕೂತಿದ್ದೀವಿ, ತಣ್ಣನೆಯ ವಿಚಾರ ಶಕ್ತಿ ಮೂಲಕ ಚರ್ಚೆ ಮಾಡಬೇಕು. ಅಲ್ಲ, ಜಾಧವ್ ಅವರು ತಮ್ಮದನ್ನು ಮಂಡಿಸಿದ್ದಾರೆ, ಅವರ ಸ್ಟೈಲ್ನಲ್ಲಿ ಮಂಡಿಸಿದ್ದಾರೆ, ಅದಿರಲಿ, ನಾನು ಅಡ್ಡೆ ಬರಲ್ಲ. ಒಂದು ಮಾತು ನಿಜ, ಸದನದ ಕಲಾಪವನ್ನು ದುರ್ಲಾಭ ಮಾಡಿಕೊಂಡಿದ್ದಂತೂ ತಪ್ಪು. ಇಲ್ಲಿ ಒಂದು ಪಕ್ಷದ ಅಧ್ಯಕ್ಷರು, ಜಾಧವ್ ಅವ್ರ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇರೋದು ನಾನು, ಆ ಒಂದು ಪಕ್ಷದ ಅಧ್ಯಕ್ಷರು ಈಶ್ವರಪ್ಪನವರ ತಲೆದಂಡ ತೊಗೊಂಡ್ಬಿಡ್ತೀನಿ ಅಂತ ಹಠ ಮಾಡಿದ್ದಾರೆ ಅಂತ ಕಾಣ್ತಿದೆ. ತಗೊಳ್ಳಿ, ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ನಾವು ಅದಕ್ಕೆ ಅಡ್ಡಿ ಬರೋದಿಲ್ಲ. ಆದರೆ ಸದನದ ಕಲಾಪವನ್ನು ಯಾಕೆ ಉಪಯೋಗಿಸ್ಕೋಬೇಕು? ಒಂದು ಇದರ ನಡುವೆಯೂ ಸ್ಪೀಕರ್ ಅವರು ಪ್ರಶ್ನೋತ್ತರಗಳನ್ನು ಮುಗಿಸಿದ್ರು. ನಾನು ಅವರ ಧ್ವನಿ ಕೂಡ ಎತ್ತಿ ಮಾತಾಡೋವಂಥವ್ರಲ್ಲ ಅವರು, ಸ್ಪೀಕರ್ ಅವರು ಸ್ವಭಾವತಃ ಹಾಗೆ. ಅಂಥವರು ಕೂಡ ಬಹಳ ಜಾಣ್ಮೆಯಿಂದ ನಿರ್ವಹಿಸಿ ಪ್ರಶ್ನೋತ್ತರ ಮುಗಿಸಿದ್ರು. ರಾಜ್ಯಪಾಲರ ಭಾಷಣಕ್ಕೆ ಉತ್ತರ ಕೊಡೋ ಇದಕ್ಕೆ ಅಡ್ಡಿ ಆಗಲೇ ಬಂತು ಉದ್ದಕ್ಕೂ. ನಾನು ಹೇಳೋದಿಷ್ಟೇ, ನಮ್ಮ ಪ್ರತಿನಿಧಿಗಳಾಗಿ ಹೋಗಿರೋರು ಸದನದಲ್ಲಿ ನಡೆದುಕೊಳ್ಳುವಾಗ, ಮಾತನಾಡುವಾಗ ಅಥವಾ ಜಗಳವಾಡುವಾಗ, ಜಗಳ ತಪ್ಪು ಅಂತ ನಾನು ಹೇಳಿದೆ, ಜಗಳವಾಡುವಾಗ ನನ್ನನ್ನು ಇಲ್ಲಿ ಕಳಿಸಿದಾರಲ್ಲ ಓಟು ಕೊಟ್ಟು, ಅವರುಗಳು ಏನು ಅನ್ಕೋತಾರೆ ಇದ್ರ ಬಗ್ಗೆ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಅದನ್ನು ಗಮನದಲ್ಲಿ ಇಟ್ಕೊಳ್ಳದೆ ಪ್ರತಿಯೊಂದು ಸಂದರ್ಭವನ್ನು ನನ್ನ ಅಜೆಂಡಾಗಿ ನಾನು ಬಳಸ್ಕೋತೀನಿ ಅಂತ ಹೊರಡೋಕ್ಕೆ ಮುಂಚೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಹೋಗಿ 1 ನಿಮಿಷ ಏನೋ ಮಾತಾಡಿದ್ರು. ಅಂದರೆ ಇದನ್ನು ದೊಡ್ಡದು ಮಾಡ್ತೀನಿ ಅಂತಲ್ಲ, ಸಮಥಿಂಗ್ ಲೈಕ್ ದಟ್, ಆ ಥರ ಏನೋ ಇರುತ್ತೆ, ಇರಲಿ. ಅಂದರೆ ಇದು ಒಂದು ಅಜೆಂಡಾ ಆಗಿದೆ ಹೊರತು ಇದು
ಇನ್ನೇನೂ ಅಲ್ಲ ಅಂತ ನಾನು ಹೇಳ್ತೀನಿ. ಇದು ತಪ್ಪು. ಕಾಂಗ್ರೆಸ್ನವರಲ್ಲ, ಬಿಜೆಪಿಯವರೇ ಅದನ್ನು ಮಾಡಿದ್ರು ತಪ್ಪು. ಬಿಜೆಪಿಯವರು ಹಿಂದೆ ಎಲ್ಲ ಮಾಡಿದ್ದಾರೆ, ಇದಕ್ಕಿಂತ ದೊಡ್ಡದಾಗೂ ಮಾಡಿದ್ದಾರೆ, ಇದಕ್ಕಿಂತ ಚಿಕ್ಕದಾಗೂ ಮಾಡಿದ್ದಾರೆ. ವಿರೋಧ ಪಕ್ಷದವರು ಅಂದ ತಕ್ಷಣ ಗಲಾಟೆ ಮಾಡಬೇಕು, ಗದ್ದಲ ಎಬ್ಬಿಸಬೇಕು ಅನ್ನೋದು ಒಂದು ತಪ್ಪು ಕಲ್ಪನೆ ನಮಗೆ ಬಂದ್ಬಿಟ್ಟಿದೆಯಲ್ಲ ಸಂಸದೀಯ ವ್ಯವಹಾರಗಳಲ್ಲಿ. ನಮ್ಮ ಪ್ರಶ್ನೆ ಅದೇ ಸರ್, ಅವ್ರು ಇವ್ರು ಅಂತಲ್ಲ, ಹೌದು, ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾರೇ ಆಗ್ಲಿ ಕಲಾಪವನ್ನ ಬಲಿ ಪಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಷ್ಟೇ. ಆದ್ರೆ ವಿಷಯ ಸಂಬಂಧಪಟ್ಟಾಗಿ ನಾನು ಹೇಳೋದು ಅಂತಂದ್ರೆ ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾರೇ ಆದ್ರೂ ಇದು ಸರಿ ಅಲ್ಲ, ಅಷ್ಟು ಮಾತ್ರ ನಾನು ಹೇಳ್ತೀನಿ. ಸಂಸದೀಯ ಕಲಾಪಗಳನ್ನು ಹೇಗೆ ನಡೆಸಬೇಕು, ಒಂದು ರೀತಿ ಗಂಭೀರವಾಗಿ ಮತ್ತು ಅಲ್ಲಿನ ನೀತಿ ನಿಯಮಾವಳಿ ಅದರ ಚೌಕಟ್ಟಿನ ಒಳಗೆ ಅಂತ ಎಲ್ಲರೂ ಒಪ್ಕೋತಾರೆ, ಆದರೆ ಅದನ್ನು ಪಾಲಿಸೋಲ್ಲ. ಯಾಕೆ ಹಾಗಾಗ್ತದೆ ಅಂತಂದರೆ, ನನಗೆ ಇವತ್ತು ಸ್ವಲ್ಪ ಇಲ್ಲಿಗೆ ಬಂದ ಮೇಲೆ ಜಾಧವ್ ಅವ್ರ ಮಾತು ಕೇಳಿ ಭಯ ಆಯಿತು. ಏನಪ್ಪ ಇಷ್ಟು ಆಕ್ರೋಶ ಬಂದ್ಬಿಡ್ತಾರಲ್ಲ ಅಂತ. ಜಾಧವ್ ಅವ್ರ ಸ್ವಭಾವಕ್ಕೂ ಅದಲ್ಲ, ಹೊಂದಿದ್ದಲ್ಲ ಅದು ನನಗೆ ಗೊತ್ತು. ಆದ್ದರಿಂದ ಇದು ಅಜೆಂಡಾ ಆಗೋದು ಬೇಡ, ಅದಕ್ಕೆ ಸದನದ ಇದು ಒಂದು ಬಲಿಪಶು ಆಗೋದು ಬೇಡ ಕಲಾಪ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದೆಲ್ಲ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಸದನದ ಕಲಾಪ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಬರ್ತಾ ಇರೋದ್ರಿಂದ ಜನರಿಗೆ ಬಹಳ ಬೇಗ ಮುಟ್ತಾ ಇದೆ. ಅವರು ಒಂದು ಅಭಿಪ್ರಾಯವನ್ನು ತಿಳಿಯೋದಕ್ಕೆ ಬಹಳ ಸುಲಭ ಈಗ. ಸರ್ ನಮಗ್ ತೋರ್ಸಕ್ ಆಗ್ತಾ ಇಲ್ಲ ಸರ್. ಹೌದು, ಜಗಳಕ್ಕೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟು ಜಗಳ ಆಡ್ತಿದ್ದಾರೆ, ಏನ್ ತೋರ್ಸೋದು? ಇವರೇನ ನಮ್ಮ ಶಾಸಕರುಗಳು ಅಂತ ಅವ್ರಿಗೆ ಒಂಥರ ತಲೆ ತಗ್ಸಂಗ್ ಆಗ್ತದೆ. ಹೋಗ್ತೀನಿ ಸರ್, ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ ಬರ್ತೀನಿ. ವೀಕ್ಷಕರ, ಇಲ್ಲಿ ಎರಡೂ ಪಕ್ಷದವರು ಒಂದ್ ಕಡೆ ರೋಗಿ ಬಯಸಿದ್ದು ಆಲ್ವನ್ನ, ವೈದ್ಯರು ಹೇಳಿದ್ದು ಆಲ್ವನ್ನ, ಇದೇ ರೀತಿಯಾಗಿ ಆಗ್ತಾ ಇದೆಯಾ? ಯಾಕೆಂದ್ರೆ ಒಂದ್ ಕಡೆ ಈ ರೀತಿಯಾಗಿ ಜಗಳ ಗಲಾಟೆ ಮುಂದುವರೆದಿದ್ದೇ ಆದಲ್ಲಿ ಅನಿರ್ದಿಷ್ಟ ಅವಧಿಗೆ ಕಲಾಪವನ್ನ, ಈ ಒಂದು ವಿಧಾನಮಂಡಲ ಅಧಿವೇಶನವನ್ನ ಮೊಟಕುಗೊಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಚರ್ಚೆ ಆಗ್ತಾ ಇದೆ. ಆಕ್ಚುಲಿ ಇವತ್ತೇ ಆ ರೀತಿಯಾಗಿ ಮಾಡಬೇಕಾಗಿತ್ತು ಅನ್ನುವಂತ ಅಭಿಪ್ರಾಯಗಳು ನಿನ್ನೆನೆ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಸೋಮವಾರನು ಕಂಟಿನ್ಯೂ ಮಾಡ್ಲಿ, ಆಮೇಲೆ ಬೇಕಿದ್ರೆ ಆ ರೀತಿಯಾಗಿ ಮೊಟಕುಗೊಳಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್ ಮಾತನಾಡಿಸ್ತೀನಿ, ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ ಬರ್ತೀನಿ, ಮಾತನಾಡಿಸ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್. ಏನಾಗಿದೆ ಎಲ್ಲರಿಗೂ? ಡಿ ಕೆ ಶಿವಕುಮಾರ್ ಈಗ ಆಕ್ಷನ್ ರಿಯಾಕ್ಷನ್ ಇಲ್ಲ, ಇದು ಒನ್ ಸೈಡೆಡ್ ಆಕ್ಷನ್ ಇದೆ. ನಾನು ನೋಡ್ತಾ ಇದ್ದೇನೆ. ನಾನು ये हिजाब रखने का मतलब क्या है? अब उसकी खूबसूरती दिखना नहीं चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है, वो होशे पर्दे में नहीं होने की वजह से. ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳಲ್ಲ, ಅವ್ರಿಗೆ ವಾಪಸ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ ಅದು, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ, ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ, गद्दुगे गेद्दु भी गोग्यारू. अगर वो क्रिकेट भी जानते होते अब तो उनसे कैच छूट गया. लेकिन सत्ता बीजेपी की आएगी. That power will return back according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा. ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು. डबल इंजन की डबल शक्ति, हम 300 पार कर लेंगे. ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್, ಪಂಚ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಾಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ,
ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ ಕೊಟ್ಟು ಬಿಟ್ಟಿವಲ್ಲ. ದೇಶ ವಿಭಜನೆ ಮಾಡಿ ನಿಮ್ಗೆ ಒಂದು ಕೊಟ್ಟಿದ್ವಿ, ನಮ್ಗೆ ಒಂದು ಕೊಟ್ಟಿದ್ವಿ. ಇವ್ರು ಏನು ತಾತಂದ ಪ್ರಿನ್ಸಿಪಲ್ ಗೇಟಲ್ಲಿ ನಿಂತಿ ಮಕ್ಳಿಗೆ ಬಿಟ್ಟಿಲ್ಲ, ಅದು ತಪ್ಪು. ದೇಶದ ವಿರುದ್ಧ ಪಿತೂರಿಗಳು ಮಾಡುವಂತ ಒಂದಷ್ಟು ಜನ ಇದ್ದಾರೆ. ಸರ್ಕಾರದ ಮೌನವೇ ಇದಕ್ಕೆ ಪ್ರಮುಖ ಕಾರಣ. ಎಲ್ಲರಿಗಿಂತ ಮೊದಲು, ಎಲ್ಲರಿಗಿಂತ ಸಮಗ್ರ. ಡಿಸೆಂಬರ್ನಿಂದಲೇ ನ್ಯೂಸ್ 18 ಮೆಗಾ ಕವರೇಜ್. ತರಗತಿಗೆ ಪ್ರವೇಶ ನೀಡದ್ದರಿಂದ ಹೊರಗೆ ನಿಂತಿದ್ದಾರೆ ವಿದ್ಯಾರ್ಥಿನಿಯರು. ಹಿಜಾಬ್ ಧರ್ಮ ಸಂಕಟ. ನ್ಯೂಸ್ 18 ನಿರಂತರ ಕವರೇಜ್. ಹಿಜಾಬ್ ಹಿಡನ್ ಅಜೆಂಡಾ. ಹಿಜಾಬ್ಗೂ ಮೊದಲೇ CFI ನಂಟು. ನಾವು ಫಂಡಮೆಂಟಲ್ ರೈಟ್ ಅದು, ನಾವು ಹಿಜಾಬ್ ಹಾಕೇ ಹಾಕ್ತೀವಿ. ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ಮೆಗಾ ಬ್ಲಾಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋಕೆ ಅಂತ ಟ್ವಿಟರ್ ಖಾತೆ ತೆಗೆದಿದ್ರು. ಹಿಜಾಬ್ ಹಂಗಾಮದ ಪಿನ್ ಟು ಪಿನ್ ಡೀಟೇಲ್. ವಿದ್ಯಾರ್ಥಿನಿಯರಿಂದ ಟ್ವಿಟರ್ ನಲ್ಲಿ ಅಭಿಯಾನ ಆಗಿತ್ತು. ಕೆಲ ಪೋಸ್ಟ್ ಗಳನ್ನ ಹಾಕಿ ಅದಾದ್ಮೇಲೆ ಹಿಜಾಬ್ ಟ್ವೀಟ್ ಶುರುವಾಯಿತು. ಪ್ರಾಂಶುಪಾಲರಿಂದ ಸತ್ಯ ದರ್ಶನ ನಮ್ಮಲ್ಲೇ ಮೊದಲು. ಡಿಸೆಂಬರ್ 27 ವರೆಗೆ ಎಲ್ಲ ನಾರ್ಮಲ್ ವಿದ್ಯಾರ್ಥಿನಿಯರೇ ಆಗಿದ್ರು, ಹಾಗೇ ಇದ್ರು. ಹಿಜಾಬ್ ಅನ್ನೋದು ಇಶ್ಯೂನ ಸ್ಟಾರ್ಟ್ ಮಾಡಿದ್ದೆ ಡಿಸೆಂಬರ್ 27 ನಂತರ. ಥರ್ಡ್ ಡೇ ಬರುವಾಗ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಬರುವಾಗ ತಮ್ಮ ಲಿಮಿಟನ್ನು ಮೀರಿದ್ರು. ಸಂಘಟನೆಯವರು ಬಂದ ನಂತರ ಸ್ವಲ್ಪ ಟ್ರ್ಯಾಕ್ ತಪ್ಪಿ ಹೋಯಿತು. ನನಗೆ ಆಶ್ಚರ್ಯ ಆಗ್ತದೆ, ಇವರು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಸೆಕೆಂಡ್ ಡೇ ಬರುವಾಗ ಪುನಃ ಮತ್ತೆ ಇವರು ಪೇರೆಂಟೇ ಅಂದರು. ನನಗೆ ಡೌಟ್ ಬಂತಾಗ. ಹಿಜಾಬ್ ಹಂಗಾಮ ಇನ್ನೆಲ್ಲೂ ಇರದ ಮೆಗಾ ಡೀಟೇಲ್. ಗುಂಡಿ ಅಗಿತಾರೆ, ಮುಚ್ಚಲ್ಲ. ಗುಂಡಿಗಳು ಅಗಿತಾ ಇರ್ತಾರೆ, ಮುಚ್ಚಲ್ಲ ಸರಿಯಾಗಿ. ಇನ್ನೆಷ್ಟು ಜನರನ್ನ ಸಾಯಿಸ್ತಾರೋ ಸಿಎಂ ಇದನ್ನ ನೋಡಲ್ವಾ? ಎಷ್ಟು ಜನ ಸಾಯಿಸ್ತಾರೆ, ಏನ್ರಿ ಮಾಡ್ತಾರೆ ರೋಡ್ಗಳು. 2 ಸಲ CM ಹಿಂಗೆ ಹೋಗಿಲ್ವಾ, 2 ಸಲ ನೋಡ್ಕೊಂಡಾಗಿಲ್ವಾ. ಬೀಳ್ತಾರೆ, ಎದ್ದೇಳ್ತಾರೆ, ಹೋಯ್ತಾರೆ. ದಿನಕ್ಕೇನಿಲ್ಲ ಅಂದ್ರೆ 4-5 ಆಕ್ಸಿಡೆಂಟ್ ಆಗೇ ಆಗುತ್ತೆ ಸರ್. ಇಲ್ಲಿ ಯಾರು ಬಂದು ಯಾರು ನೋಡಲ್ಲ, ಏನಿಲ್ಲ ಸರ್. ಬೀಳ್ತಾರೆ, ಎದ್ದೇಳ್ತಾರೆ, ಹೋಯ್ತಾರೆ. ಅಕ್ಕ ಇದ್ದಂಗಿದ್ರು ಸತ್ತೇ ಹೋದ್ರು ಸರ್. ಹೆಣ್ಮಕ್ಳು ನಮ್ಮ ಅಕ್ಕ ಇದ್ದಂಗಿದ್ರು ಸರ್, ಅವರು ಸತ್ತೇ ಹೋದ್ರು ಸರ್. ಇದಕ್ಕೆ ಸರ್ಕಾರವೇ ಹೊಣೆ. ಜನರ ಪ್ರಾಣ ಹೋಗ್ತಿದೆ ಸರ್. ಸರ್ಕಾರನೇ ಹೊಣೆ. ರಸ್ತೆಯಲ್ಲೇ ನರಕ. ಬಿಬಿಎಂಪಿಗೆ ಧಿಕ್ಕಾರ. ನ್ಯೂಸ್ 18 ಮೆಗಾ ಅಭಿಯಾನ. ನಾನು ನೋಡ್ತಾ ಇದ್ದೇನೆ. ನಾನು ಆಕ್ಚುಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ, ಈ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಪಕ್ಷದವ್ರು ಎಲ್ಲರೂ ಕೂಡ, ರಾಜಕಾರಣಿಗಳು ಎಲ್ಲರೂ ಕೂಡ ಸೇರ್ಬಿಟ್ಟು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿತ್ತು ರಾಜ್ಯಕ್ಕೆ. ಶಿಕ್ಷಣ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮಾಡೋದು ಬೇಡ, ನಾವೆಲ್ಲ ಒಂದು ಅನ್ನುವಂಥ ಮೆಸೇಜ್ ಪಾಸ್ ಆಗಬೇಕಾಗಿತ್ತು. ಆದರೆ ಆಗ್ತಿರೋದೇನು ಅನ್ನೋದೇ ಪ್ರಶ್ನೆ. ಸರಿ, ಹಿಜಾಬ್ನ ವಿಚಾರ ಕೋರ್ಟ್ನಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ನಾವೆಲ್ಲರೂ ಒಂದು ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು. ನೆನ್ನೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ಬೇಕಾದ್ರೆ ಕೇಳಿದೆ, ನಾವೆಲ್ಲ ಒಂದು ಅನ್ನುವಂಥ ಮೆಸೇಜ್ ಪಾಸ್ ಮಾಡೋಣ, ರಾಜ್ಯಕ್ಕೊಂದು ಅಂದರೆ ನಮ್ಮ ಪಕ್ಷದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಇಲ್ಲ, ಶಿಕ್ಷಣ ವ್ಯವಸ್ಥೆಗೆ ನಾವು ಯಾರು ಕೂಡ ಅಡ್ಡಿ ಆಗಬಾರ್ದು ಅನ್ನುವಂಥದ್ದು ಹೇಳಬೇಕು ಅನ್ನೋದಿತ್ತು. ಆದರೆ ಏನಾಗ್ತದೆ ಇಲ್ಲಿ? ನೀವು ಸುಮ್ಮನೆ ಆಗ್ತಾ ಇಲ್ಲ, ಅವರೂ ಸುಮ್ಮನೆ ಆಗ್ತಾ ಇಲ್ಲ. ನಾನು ಅವಾಗಲೇ ಬ್ರೇಕಿಗೆ ಹೋಗ್ಬೇಕಾದ್ರೆ ಹೇಳಿದೆ, ರೋಗಿ ಬಯಸಿದ್ದು ಹಾಲ್ವನ್ನ, ಡಾಕ್ಟರ್ ವೈದ್ಯರು ಹೇಳಿದ್ದು ಹಾಲ್ವನ್ನ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ನೋಡಿ, ಕಳೆದ 2 ವರ್ಷ ಅಂತಲೇ ಹೇಳಬೇಕು. 2 ವರ್ಷದಲ್ಲಿ ಎಂಟೈರು ಎಜುಕೇಷನ್ ಸಿಸ್ಟಮ್ಸು ಕೊಲ್ಯಾಪ್ಸ್ ಆಯಿತು ಸರ್. ಅದು ಕಾರಣ ಬಿಕಾಸ್ ಆಫ್ ಕೋವಿಡಿಂದ ತೊಂದರೆ ಆಯಿತು. ಅದು ಪ್ರೈಮರಿಯಿಂದ ಹಿಡ್ಕೊಂಡು ಹೈಯರ್ ಎಜುಕೇಷನ್ವರೆಗೂ ತೊಂದರೆ ಆಯ್ತದೆ. ವಿತ್ ಆಲ್ ದ ಸೆಕ್ಟರಲ್ಲೂ ಸಮಸ್ಯೆ ಇತ್ತು. ಇವತ್ತು ಎಜುಕೇಷನ್ಗೆ ಏನಾಗ್ತದೆ, ಇವತ್ತು ಒಂದು ಸ್ಟ್ರೀಮ್ ಲೈನ್ಗೆ ಬರ್ತಾ ಇತ್ತು. ಈಗ ಲಾಸ್ಟ್ ನವಂಬರ್ ಡಿಸೆಂಬರ್ನಿಂದ ಶಾಲೆ ಕಾಲೇಜುಗಳು ಪ್ರಾರಂಭ ಆಗಿ, ಅದರಲ್ಲೂ ಮೊನ್ನೆ 1 ತಿಂಗಳು ಮತ್ತೆ ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿ ಇದೆ. ಈಗ ಒಂದು ಟೇಕ್ ಆಫ್ ಆಗುವಂಥ ಸಮಯದಲ್ಲಿ ಹಿಜಾಬ್ ಇಶ್ಯೂಸ್ ಬಂತು. ಹಿಜಾಬ್ ಇಶ್ಯೂಸ್ ಯಾವಾಗ ಇದ್ದಕ್ಕಿದ್ದಂಗೆ ಇದ್ರದ್ದು ಇಶ್ಯೂಸ್ ಪ್ರಾರಂಭ ಆಯಿತು ಸರ್. ಅಲ್ಲಿ ಉಡುಪಿನಲ್ಲಿ ಪ್ರಾರಂಭ ಆದಂಥದ್ದು ಯಾವುದೋ ಒಂದು ಸರ್ಕಾರಿ ಕಾಲೇಜಲ್ಲಿ ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಅಟ್ ಎ ಟೈಮು ಎಂಟೈರ್ ಸ್ಟೇಟಿಗೆ ಬಂತು.
ಬೇರೆ ಬೇರೆ ರಾಜ್ಯದವರು ಟೇಕ್ ಆಫ್ ಇದನ್ನ ಇಶ್ಯೂಸ್ ತಂತವ್ರು. ಇಡೀ ದೇಶ ಹೆಸರೇ ಕೇಳಿಲ್ಲದೆ ಕನ್ನಡದ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದರಿದ್ರ ದೇಶ ಪಾಕಿಸ್ತಾನ ಎಲ್ಲ ಇಂಡಿಯಾದ ಬಗ್ಗೆ ಆ ಮಂಡ್ಯದ ಮಸ್ಕಾನ್ ಹುಡುಗಿ ಬಗ್ಗೆ ಮಂಡ್ಯ ತಾಲಿಬಾನಿನ ಒಬ್ಬ ಸಹ ವಕ್ತಾರ ಮಸ್ಕಾನ್ ಅನ್ನತಕ್ಕಂಥವ್ರು ಅಪ್ರಿಷಿಯೇಟ್ ಮಾಡಿ ಇವತ್ತು ಟ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟದ ಇದ್ರದ್ದು ಲಾಭ ಇದೆ ಸರ್? ಶಿಕ್ಷಣ ಕೊಳಪ್ಸ್ ಆಗ್ತಾ ಇದೆ ಸರ್. ಪ್ರೈವೇಟು ಖಾಸಗಿ ಎಲ್ಲ ಕಡೆನೂ ಹೋಗಿ ಈ ಮಟ್ಟದ ಎಕ್ಸಾಮ್ ನನಗೆ ಅವಶ್ಯಕತೆ ಇಲ್ಲ ರೀ, ನನಗೆ ಇದು ಮುಖ್ಯ ಅನ್ನೋಂಥದ್ರೆ ಹೈಕೋರ್ಟು ಹೇಳ್ತು, ಮಧ್ಯಂತರ ಒಂದು ತೀರ್ಪನ್ನು ಕೊಡ್ತು. ಇದು ತೀರ್ಪು ಬರೋವರೆಗೂ ಯಾರೂ ಸಹ ಇದು ಯಾವುದೇ ಧರ್ಮದ ನಾವು ಹೇಳ್ತಿರೋದು ಅದೇ. ಈ ಮಧ್ಯಂತರ ತೀರ್ಪು ಬಂದಾದ್ಮೇಲೆ ಆದ್ರೂ ನೀವು 3 ಪಕ್ಷದವರು ಸೇರ್ಕೊಂಡು ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕಾಗಿ ಸ್ಟಾಪ್ ಆಯ್ತು ಸರ್. ಆದ್ರೆ ಈಗ ಏನ್ ಕೇಸರಿ ಶಾಲೆ ಹಾಕೊಂಡ್ ಬರ್ತಾ ಇದ್ರು, ಯಾರು ಹಾಕೊಂಡ್ ಬರ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿದ್ರೆ ಕಾಲೇಜ್ ಕ್ಲಾಸ್ ಅಟೆಂಡ್ ಮಾಡಿ ಇಲ್ಲ. ಇವಾಗ ಎರಡೂ ಪಕ್ಷದವರು ಹಿಂದಕ್ಕೆ ಹೋಗಿದ್ದಾರೆ. ಅಲ್ಲ, ಇದು ಆಕ್ಚುಲಿ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಿಜಬ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟ್ಯಾಂಡ್ ಅನ್ನ ಈಗ ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಮಾತನಾಡ್ಬಿಟ್ರೆ ಒಂದು ಧರ್ಮದವರಾದ್ರೂ ವಿರೋಧವನ್ನ ಕಟ್ಟಬೇಕಾದ ಅಂದ್ರೆ ಹಿಜಬ್ ಪರವಾಗಿ ನಿಂತ್ಕೊಂಡ್ರೆ ಹಿಂದೂಗಳ ವಿರೋಧನೋ ಅಥವಾ ಹಿಜಬ್ ವಿರೋಧವಾಗಿ ನಿಂತ್ಕೊಂಡ್ರೆ ಅಲ್ಪಸಂಖ್ಯಾತರ ಮತಗಳ ವೋಟು ಕಂಪ್ಲೀಟ್ ಆಗಿ ಹೊಡೆದು ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಈಶ್ವರಪ್ಪನವ್ರ ವಿಚಾರವನ್ನ ಇಟ್ಕೊಂಡ್ ಕೂತಿದೆ. ಹಿಜಬ್ ವಿಚಾರ ಅದಕ್ಕೆ ಚರ್ಚೆ ಮಾಡ್ತಿಲ್ಲ ಅಂತ ಹೇಳ್ತೇನೆ. ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಸಮುದಾಯದ ಪರ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಎಲ್ಲ ಸಮುದಾಯಗಳ ಪರತಕ್ಕಂಥ ಎಲ್ಲರ ಧ್ವನಿಯೇ ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಮ್ಗೆ ಯಾವ ಒಂದು ನಾಚಿಕೆ ಹೇಳಲಿಕ್ಕೆ ಯಾವ ಒಂದು ಅಂಜಿಕೆನೂ ಇಲ್ಲ. ವಿ ಬಿಲಾಂಗ್ ಟು ಎವ್ರಿಬಡಿ. ಕಾಂಗ್ರೆಸ್ ಪಾರ್ಟಿ ಬಿಲಾಂಗ್ಸ್ ಟು ಎವ್ರಿಬಡಿ ಆಫ್ ದಿಸ್ ನೇಷನ್. 1 ಮಿನಿಟ್ ಹೇಳ್ತೀನಿ ಬರೀ. ಹಿಜಾಬ್ ಅಂತ ಬಹಳ ಸೂಕ್ಷ್ಮವಾದ ವಿಚಾರ. ಲೆಟ್ ಅಸ್ ನಾಟ್ ಪ್ಲೇ ಗೇಮ್ ಓವರ್, ಪೊಲಿಟಿಕಲ್ ಗೇಮ್ ಓವರ್. ಹಿಜಾಬ್ ಅಂತಕ್ಕಂಥದ್ದು ನಿನ್ನೆ ಮೊನ್ನೆ ಬಂದದಲ್ಲ, ದಶಕಗಳ ಇತಿಹಾಸ ಇರತಕ್ಕಂಥ ಸಂಪ್ರದಾಯ. ಹಿಜಾಬ್ ಅಂತಕ್ಕಂಥದ್ದು ಧಾರ್ಮಿಕವಾಗಿ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಹಳೆಯ ಸಂಪ್ರದಾಯ. ಅದು ಏನಾದ್ರು ಸರಿನೋ ಇಲ್ವೋ ಅಂತಕ್ಕಂಥದ್ದು ಈಗ ಕೋರ್ಟಲ್ಲಿ ಇರಬೇಕಾದ್ರೆ ಇವರು ಶಾಲುಗಳನ್ನು ಹಂಚಬಾರ್ದಾಗಿತ್ತು, ಪೇಟೆಗಳನ್ನು ಹಂಚಬಾರ್ದಾಗಿತ್ತು. ಮಧ್ಯಂತರ ಆದೇಶ ಪಾಲನೆ ಮಾಡುವಂತ ವಿಚಾರಕ್ಕೆ ಸಪೋರ್ಟ್ ಮಾಡ್ಬೇಕಾಗಿತ್ತಲ್ವಾ ಅಂತ. ಮಧ್ಯಂತರ ಆದೇಶ PUC ಲೆವೆಲ್ ವರೆಗೂ ಕೊಟ್ಟಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಮಾಡಿದ್ರ ಡಿಗ್ರಿ ಕಾಲೇಜಲ್ಲಿ ಅಶ್ವಥ್ ನಾರಾಯಣ್ ಹೇಳ್ತಾರೆ, ಮಂತ್ರಿಯವರು ಉನ್ನತ ಶಿಕ್ಷಣ ಸಚಿವರು ಹೇಳ್ತಾರೆ, ಡಿಗ್ರಿ ಕಾಲೇಜ್ಗೆ ಇದು ಅನ್ವಯ ಆಗಲ್ಲ ಅಂತ ಹೇಳ್ತಾರೆ. ಯೂನಿಫಾರ್ಮ್ ಡ್ರೆಸ್ ಕೋಡ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೋಟಿಸ್ ಕೊಡ್ತಾರೆ, ಹೋಗಿ ಯಾರನ್ನು ಡಿಗ್ರಿ ಕಾಲೇಜಲ್ಲಿ ಹಿಜಾಬ್ ಹಾಕ ಬಂದ್ರೆ ಬುರ್ಕಾ ಹಾಕೋದು ಬಿಡಬೇಡ್ರಿ ಅಂತ. ಯಾವ ನ್ಯಾಯ ರೀ? ಆರ್ ದೇ ರನ್ನಿಂಗ್ ದ ಗವರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಆರ್ ನಾಟ್ ಅನ್ನೋ ಪ್ರಶ್ನೆ ಕೇಳ್ತಾ ಇದೀನಿ. ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ, ಈ ಕಾನೂನಿಗೆ, ಸಂವಿಧಾನಕ್ಕೆ ಸರ್ಕಾರ ನಾಚಿಕೆಗೇಡು. ಅಲ್ಲ, ಈಗ ಮಧ್ಯಂತರ ಆದೇಶವನ್ನು ಪುರಸ್ಕರಿಸುವಂತ ಮಧ್ಯಂತರ ಆದೇಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥ ಕಣ್ಣು ಕಿವಿ ಎಲ್ಲವೂ ಕೂಡ ಕಳ್ಕೊಂಡಿರ್ತಕ್ಕ ಸರ್ಕಾರ ಇದ್ರೆ ಬಿಜೆಪಿ ಸರ್ಕಾರ. ಜನಗಳು ಅದನ್ನ ಚರ್ಚೆ ಮಾಡಬಹುದಿತ್ತಲ್ಲ ಸರ್? ಈಶ್ವರಪ್ಪನವ್ರ ಮುಖ್ಯ ಆದ್ರೆ ಶಿಕ್ಷಣ ಈಶ್ವರಪ್ಪನ ರಾಜೀನಾಮೆ ಮುಖ್ಯ ಅಲ್ಲ. ಈ ದೇಶಕ್ಕೆ ಆಗವರ ತೋರಿಸಿದ ನಾಗರಿಕಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರ ಹೇಳ್ತಾ ಇದ್ದೀನಿ. ದಟ್ ಇಸ್ ವೈ ವಿ ಆರ್ ಅಗೇನ್ಸ್ಟ್ ಇಟ್. ಇವ್ರು ಹೇಳಿದ್ರಲ್ಲ, ಒಂದು ವಿಚಾರ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾರೆ, ಇದೆಲ್ಲ ಬಹಳ ಅಸಹ್ಯ ಕಾಣ್ತದೆ ಮಾತಾಡ್ತಾ ಇದ್ರಲ್ಲ ಇವರು. ಅದು ಬಾವುಟ ವಿಚಾರ, ಸಂವಿಧಾನ ವಿಚಾರ ಬಂದ್ರೆ ನಾವು ಹಾಗೆ. ಬೇರೆ ಯಾವ್ದೋ ವಿಚಾರ ಇದ್ದಿದ್ರೆ, ಯಾವ್ದೋ ಸಿಡಿ ಪಾಡಿ ಇದ್ದಿದ್ರೆ ಹೊರಗಡೆ ಹೋರಾಟ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ರಾಷ್ಟ್ರ ಧ್ವಜವನ್ನ ಕಿತ್ತಾಕ್ಬಿಟ್ಟು ಹಿಂದೂ ಧ್ವಜವನ್ನ ಸೆಂಟ್ರಲ್ ಮಾತಾಡಕ್ಕೆ ಶಿವಕುಮಾರ್ ನೋಡಿ. DK ಶಿವಕುಮಾರ್ ಎಲ್ಲರಿಗಿಂತ ಮೊದಲು ರಿಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ತರ ಒಂದು ನೋಡಿ ರಿಯಾಕ್ಟ್ ಮಾಡಿದ್ ನಿಜ. ಅದ ಕ್ಲಾರಿಫಿಕೇಶನ್ ವಕ್ತಾರನಾಗಿ ಇವತ್ತು ಹೇಳ್ತೀನಿ, 100 ಸಲ ಹೇಳಿದ್ದೀನಿ ನಾನು. ಯಾವ ಸ್ತಂಭ ಕಾರಣ ಶಾಲೆಯಲ್ಲಿತ್ತು, ಆ ಸ್ತಂಭದಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ಗಣರಾಜ್ಯೋತ್ಸವ ದಿವಸ ನ್ಯಾಷನಲ್ ಫ್ಲಾಗ್ ಆಡ್ತಕ್ಕಂಥ ಜಾಗದಲ್ಲಿ ಕೇಸರಿ ಬಾವುಟ ಆಡ್ತಕ್ಕಂಥದ್ದನ್ನ ನಾವು ರಾಜ್ಯೋತ್ಸವ ದಿನ ಕನ್ನಡ ಧ್ವಜನ ಹಾರಿಸ್ತಾರೆ. ರಾಜ್ಯೋತ್ಸವ ದಿನ ಕನ್ನಡ ಧ್ವಜನ ಹಾರಿಸ್ತಾರೆ. ವಿಚಾರಗಳಾದ್ರೂ ಅಟ್ಲೀಸ್ಟ್ ಈ ವಿಚಾರಗಳಾದ್ರೂ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾಗಿದೆ. ಯಾವುದು ಚರ್ಚೆ ಶಿವಕುಮಾರ್ ಸಾಹೇಬ್ರ ಕ್ಲಾರಿಫಿಕೇಶನ್ ಇದು. ಯಾವ ಜಾಗದಲ್ಲಿ ನ್ಯಾಷನಲ್ ಫ್ಲಾಗ್ ಇರಬೇಕೋ ಅದಕ್ಕೆ ಆಲ್ಟರ್ನೇಟ್ ಫ್ಲಾಗ್ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ತಾರೆ ಪ್ರಬುದ್ಧವಾದ ಪತ್ರಕರ್ತರು
ಏನು ಸರ್ ಈಗ ಕೇಸರಿ ಬಾವುಟ ವಿಚಾರ ಮಾತಾಡಿದಾಗ ಅವ್ರು ಹೇಳ್ತಾರೆ ಇನ್ನೊಂದು ದಿವಸ 100 ವರ್ಷನೋ 500 ವರ್ಷನೋ ಆಗಸ್ಟಲ್ಲಿ ನಾವು ಎಲ್ಲಿ ಬೇಕಾದ್ರೂ ಆರಿಸ್ತೀವಿ ಅಂದ್ರೆ ಕಾನೂನು ಮುಖಾಂತರ ಹೋರಾಟ ಮಾಡ್ಬೋದು. ಈ ವಿಚಾರಗಳು ಈ ತರ ತಪ್ಪಾಗಿರ್ಬೇಕಾದ್ರೆ ಅವರು ಸರ್ಕಾರ ಕ್ರಮ ಕೈಗೊಂಡು FIR ಹಾಕಿದ್ರೆ ವುಡ್ ಅಲೋ ಟು ಡಿಸ್ಕಷನ್. ನೀವು ಅಲ್ಲ ನಿಮ್ಗೆ ಅವಕಾಶ ಕೊಡ್ತೀನಿ ಸರ್, ಒಂದ್ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಲ್ಲ ವಿಚಾರ ಇವತ್ತು ಏನಾಗಿದೆ ಎಲ್ಲರಿಗೂ ಏನ್ರಿ ಇದು DK ಶಿವಕುಮಾರ್ ये हिजाब रखने का मतलब क्या है? अब उसकी खूबसूरती दिखना नहीं चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है. वो गोशे पर्दे में नहीं होने की वजह से ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳಲ್ಲ, ಅವ್ರಿಗೆ ವಾಪಸ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ, ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ गद्दुगे गेद्दु भी गोग्यारो। अगर वो क्रिकेट भी जानते होते अब तो उनसे कैच छूट गया। लेकिन सत्ता बीजेपी की आएगी। That power will return back according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा। ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು? डबल इंजन की डबल शक्ति, हम 300 पार कर लेंगे। ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್, ಪಂಚ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಾಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ ಕೊಟ್ಟು ಬಿಟ್ಟಿವಲ್ಲ. ದೇಶ ವಿಭಜನೆ ಮಾಡಿ ನಿಮ್ಗೆ ಒಂದು ಕೊಟ್ಟಿದ್ವಿ, ನಮ್ಗೆ ಒಂದು ಕೊಟ್ಟಿದ್ವಿ. ಇವ್ರೇನು ತಾತಂದ ಮುನ್ಸಿಪಲ್ ಗೇಟ್ ಅಲ್ಲಿ ನಿಂತಿ ಮಕ್ಳಿಗೆ ಬಿಟ್ಟಿಲ್ಲ, ಅದು ತಪ್ಪು. ದೇಶದ ವಿರುದ್ಧ ಪಿತೂರಿಗಳು ಮಾಡುವಂತ ಒಂದಷ್ಟು ಜನ ಇದ್ದಾರೆ. ಸರ್ಕಾರದ ಮೌನವೇ ಇದಕ್ಕೆ ಪ್ರಮುಖ ಕಾರಣ. ಎಲ್ಲರಿಗಿಂತ ಮೊದಲು, ಎಲ್ಲರಿಗಿಂತ ಸಮಗ್ರ. ಡಿಸೆಂಬರ್ನಿಂದಲೇ ನ್ಯೂಸ್ 18 ಮೆಗಾ ಕವರೇಜ್. ತರಗತಿಗೆ ಪ್ರವೇಶ ನೀಡದ್ದರಿಂದ ಹೊರಗೆ ನಿಂತಿದ್ದಾರೆ ವಿದ್ಯಾರ್ಥಿನಿಯರು. ಹಿಜಾಬ್ ಧರ್ಮ ಸಂಕಟ. ನ್ಯೂಸ್ 18 ನಿರಂತರ ಕವರೇಜ್. ಹಿಜಾಬ್ ಹಿಡನ್ ಅಜೆಂಡಾ. ಹಿಜಾಬ್ಗೂ ಮೊದಲೇ CFI ನಂಟು. ನಮ್ ಫಂಡಮೆಂಟಲ್ ರೈಟ್ ಅದು, ನಾವು ಹಿಜಾಬ್ ಹಾಕ್ತೀವಿ. ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ಮೆಗಾ ಬ್ಲಾಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋಕೆ ಅಂತ ಟ್ವಿಟರ್ ಖಾತೆ ತೆಗೆದಿದ್ರು. ಹಿಜಾಬ್ ಹಂಗಾಮದ ಪಿನ್ ಟು ಪಿನ್ ಡೀಟೇಲ್. ವಿದ್ಯಾರ್ಥಿನಿಯರಿಂದ ಟ್ವಿಟರ್ ನಲ್ಲಿ ಅಭಿಯಾನ ಆಗಿತ್ತು. ಕೆಲ ಪೋಸ್ಟ್ ಗಳನ್ನ ಹಾಕಿ ಅದಾದ್ಮೇಲೆ ಹಿಜಾಬ್ ಟ್ವೀಟ್ ಶುರುವಾಯಿತು. ಪ್ರಾಂಶುಪಾಲರಿಂದ ಸತ್ಯ ದರ್ಶನ ನಮ್ಮಲ್ಲೇ ಮೊದಲು. ಡಿಸೆಂಬರ್ 27 ವರೆಗೆ ಎಲ್ಲ ನಾರ್ಮಲ್ ವಿದ್ಯಾರ್ಥಿನಿಯರೇ ಆಗಿದ್ರು ಹಾಗೇ ಇದ್ರು. ಹಿಜಾಬ್ ಅನ್ನೋದು ಇಶ್ಯೂನ ಸ್ಟಾರ್ಟ್ ಮಾಡಿದ್ದೆ ಡಿಸೆಂಬರ್ 27 ನಂತರ. ಥರ್ಡ್ ಡೇ ಬರುವಾಗ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಬರುವಾಗ ತಮ್ಮ ಲಿಮಿಟನ್ನು ಮೀರಿದ್ರು.
ಸಂಘಟನೆಯವರು ಬಂದ ನಂತರ ಸ್ವಲ್ಪ ಟ್ರ್ಯಾಕ್ ತಪ್ಪಿ ಹೋಯಿತು. ನನಗೆ ಆಶ್ಚರ್ಯ ಆಗ್ತದೆ, ಇವರು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಸೆಕೆಂಡ್ ಡೇ ಬರುವಾಗ ಪುನಃ ಮತ್ತೆ ಇವರು ಪೇರೆಂಟೇ ಅಂದರು. ನನಗೆ ಡೌಟ್ ಬಂತಾಗ ಹೆಡ್ಸ್ ಹಂಗಾಮ ಇನ್ನೆಲ್ಲೂ ಇರದ ಮೆಗಾ ಡಿಟ್ಯಾಚ್. ಗುಂಡಿ ಅಗಿತಾರೆ ಮುಚ್ಚಲ್ಲ, ಗುಂಡಿಗಳು ಅಗಿತಾ ಇರ್ತಾರೆ ಮುಚ್ಚಲ್ಲ ಸರಿಯಾಗಿ. ಇನ್ನೆಷ್ಟು ಜನರನ್ನ ಸಾಯಿಸ್ತಾರೋ ಸಿಎಂ ಇದನ್ನ ನೋಡಲ್ವಾ? ಎಷ್ಟು ಜನ ಸಾಯಿಸ್ತಾರೆ ಏನ್ರಿ ಮಾಡ್ತಾರೆ ರೋಡ್ಗಳು? 2 ಸಲ ಸಿಎಂ ಹಿಂಗೆ ಹೋಗಿಲ್ವಾ? 2 ಸಲ ನೋಡ್ಕೊಂಡು ಹೋಗಿಲ್ವಾ? ಬೀಳ್ತಾರೆ, ಎದ್ದೇಳ್ತಾರೆ, ಹೋಯ್ತಾರೆ. ದಿನಕ್ಕೇನಿಲ್ಲ ಅಂದ್ರೆ 4-5 ಆಕ್ಸಿಡೆಂಟ್ ಆಗುತ್ತೆ ಸರ್. ಇಲ್ಲಿ ಯಾರು ಬಂದು ಯಾರು ನೋಡಲ್ಲ, ಏನಿಲ್ಲ ಸರ್. ಬೀಳ್ತಾರೆ, ಎದ್ದೇಳ್ತಾರೆ, ಹೋಯ್ತಾರೆ. ಅಕ್ಕ ಇದ್ದಂಗಿದ್ರು ಸತ್ತೇ ಹೋದ್ರು ಸರ್. ಹೆಣ್ಮಕ್ಳು ನಮ್ಮ ಅಕ್ಕ ಇದ್ದಂಗಿದ್ರು ಸರ್, ಅವರು ಸತ್ತೇ ಹೋದ್ರು ಸರ್. ಇದಕ್ಕೆ ಸರ್ಕಾರವೇ ಹೊಣೆ. ಜನರ ಪ್ರಾಣ ಹೋಗ್ತಿದೆ ಸರ್, ಸರ್ಕಾರನೇ ಹೊಣೆ. ರಸ್ತೆಯಲ್ಲೇ ನರಕ, ಬಿಬಿಎಂಪಿಗೆ ಧಿಕ್ಕಾರ. ನ್ಯೂಸ್ 18 ಮೆಗಾ ಅಭಿಯಾನ. ಸರ್, ನಾವು ಮಾತಾಡ್ತಿದ್ವಿ ಅಭಿವೃದ್ಧಿ ವಿಚಾರ ಆಕ್ಚುಲಿ ಮೇನ್ ಆಗಿ ಚರ್ಚೆ ಆಗ್ಬೇಕಾಗಿತ್ತು, ಆದ್ರೆ ಆಗ್ತಾ ಇಲ್ಲ. ಬಿಜೆಪಿಗೆ ಇದೇ ಬೇಕಾಗಿತ್ತಾ ಅಂತ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡ್ಲಿಕ್ಕೂ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತೊಂದು ವಿಚಾರ, ಅವ್ರು ಇನ್ನೇನ್ ತಣ್ಣಗಾಗಬೇಕು, ಮನವೊಲಿಸಬೇಕು ಅಂತ ಒಂದ್ ಕಡೆ ಸಂಧಾನಕ್ಕೆ ಕಳಿಸ್ತೀರಾ. ಯಡಿಯೂರಪ್ಪನವ್ರು ಹೋಗ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ಕಾಗೇರಿ ಅವರು ಹೋಗ್ತಾರೆ, ಹಾಗೆ ಹಿರಿಯ ಸಚಿವರುಗಳು ಹೋಗ್ತಾರೆ. ಇನ್ನೊಂದ್ ಕಡೆ ಹೊರಗಡೆ ಇರುವಂತ ಈಶ್ವರಪ್ಪನವರು ಅದೇ ಗೂಂಡಾ ಅವರು ಕೊತ್ವಾಲ್ ಶಿಷ್ಯ ಅಂತೆಲ್ಲ ಹೇಳಿಕೆ ಕೊಡ್ತಾರೆ. ಅದು ಸರಿ ಅನ್ಸುತ್ತೆ? ಅವತ್ತು ಏನಾಯ್ತು, ಶೈಲೇಶ್ ಚಂದ್ರವರು ಪ್ರಾರಂಭಿಕ ಅಂತಲೂ ಮಾತಾಡೋದು, ವಿಶ್ವೇಶ್ವರ ಯಾವತ್ತು ವಾಯ್ಸ್ ರೈಸ್ ಮಾಡಿ ಮಾತಾಡೋಂಥವರೇ ಅಲ್ಲ. ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದು ಅವತ್ತು ಡಿ ಕೆ ಈಶ್ವರಪ್ಪನ ಬಗ್ಗೆ ಮಾತಾಡ್ರಿ. ಸ್ಪೀಕರ್ ಬಗ್ಗೆ ಅದೊಂಥರ ಡಬಲ್ ಸ್ಟ್ಯಾಂಡರ್ಡ್ ಅನ್ಸ್ತಾ ಇಲ್ವಾ? ಅವರು ಇಂಟರ್ಫಿಯರ್ ಆಗೋರೆ. ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದ್ರಿ, ಕಲಾಸ್ಬಳ್ಳಿದೆಲ್ಲ ಮಾತಾಡ್ತಾರೆ. ಚಾನಲ್ ಅಲ್ಲಿ ಕೂತ್ಕೊಂಡು ದಯವಿಟ್ಟು ನೋಡಿ, ಇಂಥವ್ರ ಜೊತೆ ಮಾತಾಡಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ ಸರ್. This is not the you should have same courage to talk, not interfere. ಕಾಂಗ್ರೆಸ್ ಇಂದ ಬರ್ತಾರೆ, ಈ ರೀತಿ ಯಾರು ಮಾತಾಡಲ್ಲ ಸರ್. ಸರ್, ಈಗ ಅಭಿವೃದ್ಧಿ ವಿಷಯದ ಬಗ್ಗೆ ನೋಡಿ ಸರ್, ನಾನು ಸಣ್ಣ ಉದಾಹರಣೆ ನಾನು ಕೊಡ್ತಿದ್ದೆ. 2020 ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಸರ್. 2ನೇ ತಾರೀಕು ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ತಗೊಳ್ತಾರೆ ರಾಜ್ಯ ಅಧ್ಯಕ್ಷರಾಗಿ ಕೆಪಿಸಿ. ಸಿದ್ದರಾಮಯ್ಯರಿಗೆ ತಡ್ಕೊಳ್ಳಿಕ್ಕಾಗಲ್ಲ ಸರ್. 3ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿ 2,500 ಕೋಟಿ ಅವ್ಯವಹಾರ ಕೋವಿಡ್ ಅಲ್ಲಿ ಅಂತ ಹೇಳ್ತಾರೆ ಸರ್. 4 ಸದನ ನಡೀತದೆ, ಒಂದೇ ಒಂದು ದಾಖಲೆ ಇಕ್ಕೊಂಡು ಸಿದ್ದರಾಮಯ್ಯ ಚರ್ಚೆ ಮಾಡಲಿಲ್ಲ ಸರ್. ಸುಮ್ಮನೆ ಎಲ್ಲ ಒಂದು ಗಾಳಿನಲ್ಲಿ ಗುಂಡು ಹೊಡೆದಾಗ ಮಾತಾಡಬಹುದು. ಒಬ್ಬ ಅಪೋಸಿಷನ್ ಅಂಶಗಳ ಸಮೇತ ಮಾತಾಡಬೇಕು. ಸೋಮವಾರ ನೆಕ್ಸ್ಟ್ ಮತ್ತೆ ರಾಜ್ಯದಾದ್ಯಂತ ಕರೆ ಉತ್ತರ ನಿಮ್ಮ ಪ್ರಶ್ನೆಗಿಂತ ಮಿನಿಸ್ಟರ್ ಇನ್ ದ ಸ್ಟೇಟ್. ಸರ್, ಒಂದ್ ಪ್ರಶ್ನೆ ಯಾಕೆ ಡಿಬೇಟ್ ಬರ್ತೀರಾ? ನಾಗರಾಜ್ ಸರ್, ಈಗ ಪ್ರತಿದಿನ 1.5 ಇಂದ 2 ಕೋಟಿ ಖರ್ಚಾಗುತ್ತೆ ಒಂದು ವಿಧಾನಸಭೆ ವಿಧಾನ ಪರಿಷತ್ ಅಧಿವೇಶನ ನಡೆಯುವಂತ ಒಂದು ದಿನಕ್ಕೆ. ಮತ್ತೊಂದ್ ಕಡೆ ನೀವೇ ಲಾಸ್ಟ್ ಅಧಿವೇಶನ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ರಿ, ಕೋವಿಡ್ ನ ಸತ್ತಂತವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ, ನೆರೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ರಿ. ಕಲ್ಯಾಣ ಕರ್ನಾಟಕ ಹಾಗೆ ಕಿತ್ತೂರು ಕರ್ನಾಟಕ ಈ ಭಾಗಕ್ಕೆ ಯಾವುದೇ ರೀತಿಯಾದಂತ ಅನುದಾನ ಕೊಡ್ತಾ ಇಲ್ಲ. ಹಾಗೆ ಮೇಕೆದಾಟು ವಿಚಾರ ಆಕ್ಚುಲಿ ನೀವೇ ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ನೀವು ಪಾದಯಾತ್ರೆ ಮಾಡಾದ್ಮೇಲೆ ಅಧಿವೇಶನ ಇಡ್ತಾ ಇದೆ. ಇದು ಅದ್ ಯಾವ್ದು ವಿಚಾರ ಚರ್ಚೆನೆ ಮಾಡ್ತಾ ಇಲ್ವ? ಈಸಿ ಇತ್ತಲ್ವಾ ನಿಮ್ಗೆ? ಎಲ್ಲ ವಿಚಾರ ಒಂದು ಕಡೆ, ನನಗೆ ದೇಶದ ಬಾವುಟ ಒಂದು ಕಡೆ. ಆ ದೇಶದ ಬಾವುಟಕ್ಕೆ ಮೊದಲ ಆದ್ಯತೆ, ತದನಂತರ ಇದಕ್ಕೆಲ್ಲ ನಿಜವಾಗಿರ್ತಕ್ಕಂಥ ಮಾತಿದು. ಮೈ ಕಂಟ್ರಿ, ಮೈ ಕಾನ್ಸ್ಟಿಟ್ಯೂಷನ್ ಇಸ್ ಫಸ್ಟ್ ಫಾರ್ ಮೀ. ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ 30 ಸೆಕೆಂಡ್ಸ್ ನಾನು ನಿಮ್ನ ಕೇಳ್ತಾ ಇದ್ದೀನಿ. 2,500 ಕೋಟಿ ರೂಪಾಯಿಗಳ ಹಗರಣದ ಬಗ್ಗೆ ಶ್ರೀರಾಮುಲು ಹೆಲ್ತ್ ಮಿನಿಸ್ಟರ್ ಬೇಕಾದ್ರೆ ಮಾಡಿರ್ತಕ್ಕಂಥ ವಿಚಾರ ಎಳೆಯಾಗಿ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ನಿಮ್ಮ ಚಾನೆಲ್ ತೋರಿಸಿದ್ದೀರಾ ನೀವು. ಲೆಟ್ ಹಿಮ್ ನಾಟ್ ಇಂಟರ್ಫಿಯರ್. ಇಟ್ ಇಸ್ ನಾಟ್ ಅಲಿಗೇಷನ್. ಏನೋ ಮಾಡಿದ್ದೀವಿ ನಾವು ಮಾಡಿರೋ ಅಲಿಗೇಷನ್ ತನಿಖೆ ಮಾಡ್ರಿ, ಒಂದು ಸಮಿತಿ ರಚನೆ ಮಾಡಿ, ಜಾಯಿಂಟ್ ಪಾರ್ಲಿಮೆಂಟರಿ ಜಾಯಿಂಟ್ ಅಸೆಂಬ್ಲಿ ಕಮಿಟಿನ ರಚನೆ ಮಾಡಿ, come out with the fact. If it's clean, we'll appreciate him.
ಅದರ ಜೊತೆಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 5 ಜನ ಮಂತ್ರಿಗಳು ಉತ್ತರ ಕೊಡ್ತಾರೆ. ಒಬ್ಬರಿಗೆ ಕ್ವಶನ್ ಕೇಳಿದ್ರೆ 5 ಜನ ಉತ್ತರ. ಆದ್ರೆ ಉತ್ತರ ಕೊಡಬೇಕಾಗಿ ಶ್ರೀರಾಮುಲು ಬಾಯೇ ತೆಗೆಯಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರಿ. ಯಾವ ರೀತಿ ಸರ್ಕಾರ ಇದು? ನಾನು ಅವಾಗಲೇ ಅವ್ರ ಪ್ರಶ್ನೆ ಕೇಳಿದೆ. ಸಾಕಷ್ಟು ಜ್ವಲಂತ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇ ಪ್ರಶ್ನೆ ಮಾಡ್ತಾ ಇದ್ರು. ಪ್ರತಿದಿನನೂ ಈ ಅಧಿವೇಶನ ಮೊಟಕಾದ್ಮೇಲೆ ಇವರೇ ಪ್ರಶ್ನೆ ಮಾಡ್ತಾರೆ, ಸರ್ಕಾರ ಟೇಕ್ ಆಫ್ ಆಗಿಲ್ಲ, ಇನ್ನೂ ಕೂಡ ಟೇಕ್ ಆಫ್ ಆಗ್ತಾ ಇಲ್ಲ. ಕೋವಿಡ್ ನಿಂದ ಸತ್ತಂತವ್ರಿಗೆ 1.5 ಲಕ್ಷ, ಕೇಂದ್ರ ಸರ್ಕಾರದ 50,000, ಇವ್ರದ್ದು 1 ಲಕ್ಷ ಕೊಟ್ಟಿಲ್ಲ ಇನ್ನು ಅಂತ ಹೇಳ್ತಾರೆ. ಇವರೇ ಆರೋಪ ಮಾಡ್ತಾರೆ. ಮೇಕೆದಾಟು ವಿಚಾರ ಪ್ರಮುಖವಾಗಿ ಚರ್ಚೆ ಮಾಡಿ ಪಾದಯಾತ್ರೆ ಮಾಡ್ತಾರೆ. ಅದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಸುವರ್ಣಾವಕಾಶ ಇತ್ತು ಈ ಬಾರಿ. ಆಮೇಲೆ ಇನ್ನಿರುವಂತದ್ದು 1.25 ವರ್ಷ ಅಷ್ಟೇ ಎಲೆಕ್ಷನ್. ಸರ್ಕಾರವನ್ನ ಎಷ್ಟು ಈಸಿಯಾಗಿ ಸಿಕ್ಕಾಕ್ಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದಿತ್ತು, ಏನು ಮಾಡ್ತಾ ಇಲ್ಲ. ಇಲ್ಲ, ರಾಷ್ಟ್ರಧ್ವಜ ಮಾಡಬೇಡಿ ಅಂತ ಹೇಳ್ತಲ್ಲ, ಚರ್ಚೆ ಮಾಡಬೇಡಿ. ನೀವು ಹೇಳೋದನ್ನ ಹೇಳೋದನ್ನ ನಾನು ಒಪ್ಕೋತೀನಿ, ಖಂಡಿತ ಒಪ್ಕೋತೀನಿ. ಅವ್ರನ್ನ ಬಯಲು ಮಾಡೋದಕ್ಕೆ ನಾನಾ ಅವಕಾಶಗಳಿರ್ಬೇಕಾದ್ರೆ ಅದನ್ನು ಬಿಟ್ಟರು ಅಂತ ಹೇಳೋದನ್ನು ನಾನು ಒಪ್ಕೋತೀನಿ. ಈಗಲೇ ಅಶ್ವಥ್ ನಾರಾಯಣ್ ಅವರು ಹೇಳಿದ್ರು ವಿಪಕ್ಷ ನಾಯಕರು ದಾಖಲೆಗಳು ಇಲ್ಲದೆ ಮಾತಾಡ್ತಾರೆ ಅಂತ. ಬಹುಶಃ ನನಗೆ ಹಾಗೆ ಅನ್ಸೋದಿಲ್ಲ. ದಾಖಲೆಗಳನ್ನ ಅವರು ಬಹಳ ಚೆನ್ನಾಗಿ ಸ್ಫುಟವಾಗಿ ಹೇಳ್ತಾರೆ ಹೊರತು ದಾಖಲೆ ಇಲ್ಲದೆ ಮಾತಾಡ್ತಾರೆ ಅಂತ ನಾನು ಹೇಳಿ. ಹಾಗಿದ್ದರೆ ದಾಖಲೆ ಇಲ್ಲದೆ ಮಾತಾಡಿದರೆ ಅದನ್ನು ಅಲ್ಲೇ ಅವ್ರು ಪಾಯಿಂಟ್ ಔಟ್ ಮಾಡ್ಬೋದಲ್ಲ. ಸರ್ಕಾರ ಕೂಡ ಉತ್ತರದಲ್ಲೇ ಪಾಯಿಂಟ್ ಔಟ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಮಧ್ಯೆ ಮಾತಾಡಬೇಡಿ ಅಂತ ಹೇಳಿದಾಗ ಅವರು ಸರ್ಕಾರದ ಉತ್ತರ ಕೊಡ್ತಾರಲ್ಲ, ಅವಾಗ ಹೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತಾರೆ ಸಿದ್ದರಾಮಯ್ಯನವರು ಕೂಡ. ಸರ್ಕಾರ ಉತ್ತರ ಕೊಡುವಾಗ ಹೇಳ್ಬೋದಾಗಿತ್ತಲ್ಲ, ಅದನ್ನ ದಾಖಲೆ ಇಲ್ಲದೆ ಅವ್ರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಸದನಕ್ಕೆ ಅಂತ ತರ್ಬೋದಾಗಿತ್ತಲ್ಲ ಒಂದು ಪಾಯಿಂಟ್ ಅನ್ನ. ಬಿಜೆಪಿಗೆ ಈಸಿ ಆಗ್ಬಿಡ್ತಲ್ಲ. ಯಾವ ಬಿಜೆಪಿ ಆಡಳಿತವನ್ನ ವಿರೋಧಿಸ್ಲಿಕ್ಕೆ ಯಾವುದೇ ಪಾಯಿಂಟ್ಸ್ ಗಳು ಸಿಗ್ದಲೆ, ಅಂಶಗಳು ಇಲ್ದಲೆ, ನಮ್ಮನ್ನ ಜನರ ಮುಂದೆ ವಿರೋಧಿ ಸ್ಥಾನದಲ್ಲಿ ಕೂರ್ಸ್ಲಿಕ್ಕೆ ಆಗ್ದಲೆ ಈ ವಿಚಾರ ಇಟ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ನಂಗೆ ಆಗುತ್ತೆ ಸರ್, ಅವ್ರಿಗೆ ಈಸಿ ಆಯ್ತಲ್ಲ. ಒಂದು ತಿಳ್ಕೊಳ್ಳಿ ಸರ್, ನಮ್ಮ ದೇಶದಲ್ಲಿ ನಮ್ಮ ದೇಶಭಕ್ತಿ, ನಮ್ಮ ರಾಷ್ಟ್ರಗೀತೆ, ನಮ್ಮ ಬಾವುಟದ ಬಗ್ಗೆ ಅದಕ್ಕೆ ಡಿಫ್ರೆಂಟ್ ರೆಸ್ಪೆಕ್ಟ್ ಇಸ್ ದೇರ್ ಸರ್. ಆಲ್ ಅದರ್ ಥಿಂಗ್ಸ್ ಕಮ್ ಸೆಕೆಂಡರಿ ಸರ್. ಡೋಂಟ್ ಮಿಸ್ಟೇಕ್ ಮೀ ಪ್ಲೀಸ್. ಅದು ಕೂಡ ನಾನೇನ್ ಬಯಸ್ತೀನಿ ಅಂದ್ರೆ ಬಿಜೆಪಿ ಬಗ್ಗೆ ಬಹಳ ಗೌರವ ತೋರಿಸ್ತಾ ಇದ್ದಾರೆ, ದೇಶಭಕ್ತಿ ಅಭಿಮಾನ, ಬಹಳ ಸಂತೋಷ. ಒಂದು ಪ್ರಶ್ನೆ ನೀವು ಉತ್ತರ ಕೊಡಿ. ನಾನು ಒಂದು ಪ್ರಶ್ನೆ ಕೇಳ್ಬಿಟ್ಟು ನಾನೇನು ಗೊತ್ತಾ ಹೇಳ್ತೀನಿ, ನಮ್ಮ ಪಕ್ಷ ಶಿಸ್ತಿನ ಪಕ್ಷ, ಪಾರ್ಟಿ ವಿತ್ ಡಿಫರೆನ್ಸ್, ರಾಷ್ಟ್ರಾಭಿಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಏನ್ರಿ? ಬ್ರೇಕ್ ತಗೊಂಡ್ಬಿಡ್ತೀನಿ. ಆಪ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾನೆ ಬರ್ತದೆ. ಇವತ್ತು ನಮ್ಮ ಪ್ರಶ್ನೆ, ಸದನದಲ್ಲಿನ ಗದ್ದಲದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕು ಆಪ್ ನಲ್ಲಿ ಕೇಳಿದ್ವಿ. ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೋಲಾಹಲ ಸೃಷ್ಟಿಸಿದ ಇಲ್ಲಿ ನಾಯಕರ ಮಧ್ಯೆ ಘರ್ಷಣೆ ಹೊಸದೇನಲ್ಲ ಅಂತ ಗಂಗಾಧರ್ ಅವರು ಆನ್ಸರ್ ಮಾಡಿದ್ದಾರೆ. ನೋಡಿದ್ರಲ್ಲ ಕು ಆಪ್ ನ ಆನ್ಸರ್ ಅನ್ನೇ, ಇದ್ಯಾವುದು ಕೂಡ ಹೊಸದಲ್ಲ. ಇದೊಂದು ರೀತಿಯಾಗಿ ಜನ ಕೂಡ ಇನ್ನ ಅಧಿವೇಶನ ಅಂದ್ರೆ ಜಗಳಾಡ್ಕೊಳ್ತಾರೆ ಬಿಡಿ. 3 ಜನ ಪಕ್ಷದವರು ಕೂಡ ಇನ್ನೇನು ಜಗಳಾಡ್ಕೊಳ್ತಾರೆ. ನಮ್ಗೆ ಯಾವುದು ನ್ಯಾಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನೇ ಆಗಲ್ಲ, ಮರ್ತೇ ಬಿಟ್ಟಿದ್ದಾರೆ ಜನ. ಅಧಿವೇಶನ, ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ ಅನ್ನುವಂಥ ವಿಚಾರದ ಬಗ್ಗೆ ಅವರೇ ಸೈಲೆಂಟ್ ಆಗಿಬಿಡ್ತಿದ್ದಾರೆ. ಯಾರು ಪ್ರಶ್ನೆ ಮಾಡ್ಲಿಕ್ಕೂ ಹೋಗಲ್ಲ ಜನಪ್ರತಿನಿಧಿಗಳ ಬಗ್ಗೆ. ಮತ್ತಷ್ಟು ಡಿಬೇಟ್ ಅನ್ನು ಮಾತನಾಡ್ತಾ ಹೋಗೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ये हिजाब रखने का मतलब क्या है? अब उसकी खूबसूरती दिखनी चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है, होशे पर्दे में नहीं होने की वजह से. ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳ ಅವ್ರಿಗೆ ವಾಪಸ್. ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ, ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ, गद्दुगे गेद्दु भी गोग्यारू. अगर वो क्रिकेट भी जानते होते अब तो उनसे कैच छूट गया. लेकिन सत्ता बीजेपी की आएगी. That power will return back
according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा। ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು? डबल इंजन की डबल शक्ति, हम 300 पार कर लेंगे। ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್, ಬಂಚ್ ಆಫ್ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡುವುದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ ಕೊಟ್ಟು ಸರ್ 3 ಜನಕ್ಕೂ ಕೂಡ ಒಂದೊಂದು ನಿಮಿಷ ಅವಕಾಶವನ್ನ ಕೊಟ್ಬಿಡ್ತೀನಿ. ಶೈಲೇಶ್ ಸರ್ ನಿಮ್ಮನ್ನು ಮಾತನಾಡಿಸ್ಬಿಡ್ತೀನಿ ಕೊನೆಯದಾಗಿ. ಆಕ್ಚುಲಿ ನಾನು ಅವಾಗಲೇ ಬ್ರೇಕಲ್ಲಿ ಹೇಳ್ತಾ ಇದ್ದೆ, ಧರ್ಮೇಗೌಡರ ಸಾವಿನ ಪ್ರಕರಣ ವಿಧಾನ ಪರಿಷತ್ನಲ್ಲಿ ಆದಂಥ ಒಂದು ಗಲಾಟೆಯ ವಿಚಾರ, ಆ ನೋವು ಕಾಡ್ತಾನೆ ಇತ್ತು ಅವರಲ್ಲಿ ಅನ್ನುವಂಥದ್ದು ಮಾತಿತ್ತು ಆ ಸಂದರ್ಭದಲ್ಲೇ. ಈಗ ಮತ್ತೆ ಪದೇ ಅದೇ ರೀತಿಯಾದಂತಹ ಒಂದು ಗದ್ದಲ ಕೋಲಾಹಲವನ್ನೇ ನೋಡ್ತಾ ಇದ್ದೀವಿ. ಒಂದು ಪಾಠ ಆಗಬೇಕಾಗಿತ್ತಲ್ವಾ ಅದು? ಅಲ್ಲಲ್ಲ, ಎಲ್ಲ ಪಕ್ಷಗಳು ಕಾಂಗ್ರೆಸ್ಸು BJP ಅಂತಲ್ಲ ಎಲ್ಲ ಪಕ್ಷಗಳು ಕೂಡ ಅದನ್ನು ತಪ್ಪು ಅಂತ ಭಾವಿಸಿಯೇ ಇಲ್ಲ ರೀ. ಗದ್ದಲ ಮಾಡೋದೇ ಸ್ಟೈಲ್ ಆಗಿದೆಯಲ್ಲ. ಯಾಕೆ ಅಂದರೆ ಏನು ಹಂಗೆ ಬಡ್ಕೊಂಡು ಸಾಯ್ತೀರಾ ಅಂತ ಜನ ಹೇಳಲ್ಲ ಅವ್ರ ಮುಖಕ್ಕೆ. ಆವಾಗ ಅವ್ರ ಬುದ್ಧಿ ಬರುತ್ತೆ, ಆವಾಗಲೂ ಬರೋದಿಲ್ಲ. ಸುಮ್ಮನೆ ಅದು ರಾಜಕೀಯ ನಿನ್ಗೆ ಅರ್ಥವಾಗಲ್ಲ ಅಂತಾರೆ. ಬೇಕಾದರೆ ತಪ್ಪದು. ಈಗ ಜನ ಇವಾಗ ನಾನು ಅವ್ರ ಪರವಾಗಿರೋ ಜನ ಅವ್ರು ವಿರುದ್ಧವಾಗ್ತಾರಪ್ಪ, ಏನು ಹಿಂಗಾಡ್ತಾರೆ ಅಂತ ಅಂದ್ಬಿಟ್ಟು. ಯಾರಿಗೆ ಲಾಸ್? ಅವ್ರಿಗೆ ಲಾಸ್ ಅಲ್ವಾ? ಯಾವ ಪಕ್ಷದವರು ಗಲಾಟೆ ಮಾಡ್ತಾರೋ ಅವ್ರಿಗೆ ಲಾಸ್ ಅಲ್ವಾ? ಅವಾಗ ಏನು ಕಚ್ಚಾಡ್ಕೊಂಡು ಸಾಯ್ತಾರೆ, ಕಳಿಸಿದ್ರೆ ಚರ್ಚೆ ಮಾಡೋದು ಬಿಟ್ಬಿಟ್ಟಿದ್ದಾನೆ, ಕಚ್ಚಾಡ್ಕೊಂಡು ಸಾಯ್ತಾರೆ ಅಂತ ಒಂದು ಓಟ್ ಕಮ್ಮಿ ಆಯ್ತಪ್ಪ ಅಂತ ಇಟ್ಕೊಳ್ಳಿ. ಆಗಲ್ಲ, ಅದು ಬೇರೆ ಮಾತು. ಒಂದು ಓಟ್ ಕಮ್ಮಿ ಆಯಿತು ಅಂತ ಇಟ್ಕೊಳ್ಳಿ, ಯಾರಿಗೆ ಲಾಸು? ಇದಾಯ್ತಾ? ನನ್ನಂತ ಅವನಿಗೂ ಲಾಸು. ಯಾಕೆ ಅಂತಂದರೆ ಇಲ್ಲಿ ಇಷ್ಟೆಲ್ಲ ಗದ್ದಲ ಆಗುತ್ತೆ, ಇನ್ನೂ ಗದ್ದಲ ಆಗುತ್ತೆ, ಕಡಿಮೆನೂ ಗದ್ದಲ ಆಗುತ್ತೆ, ಗದ್ದಲ ಆಗುತ್ತಲೇ ಇರುತ್ತೆ. ಇದು ಏನೋ ಸರಿ ಹೋಗ್ತಾ ಇಲ್ಲ ಅಂತ ನೀವು ಮಾಧ್ಯಮದವರು ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕತ್ತರಿ ಹಾಕ್ತೀರಾ, ಅಥವಾ ಅದಕ್ಕೆ ಅವಕಾಶ ಇಲ್ದಂಗೆ ನೋಡ್ಕೊ. ಅದು ಹೆಚ್ಚು ವೈಭವೀಕರಿಸ. ನನಗೆ ಲಾಸ್. ಇನ್ನು ಉಳಿದಿರುವಂಥದ್ದೇ 14 ತಿಂಗಳು. ಎಷ್ಟು ಈಸಿಯಾಗಿ ನಿಮಗೆ ಒಂದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ಬೋದಿತ್ತು. ಯಾಕೆಂದ್ರೆ ಇಬ್ಬಿಬ್ರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ. ಅವ್ರನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ನಿಮ್ಗೊಂದು ಅವಕಾಶ ಇದ್ದಿದ್ದನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಇವರು ಎಡವಿರ್ತಕ್ಕಂಥದ್ದನ್ನ ನಾವು ಸಾರ್ವಜನಿಕರ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಅಸೆಂಬ್ಲಿಯಲ್ಲಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಇವೆಲ್ಲರ ಜೊತೆಗೆ ನಮ್ಮ ನಾಡಿನ ವಿಚಾರ, ನಮ್ಮ ಅಭಿವೃದ್ಧಿಯ ಜೊತೆಗೆ ನಮ್ಮ ದೇಶಾಭಿಮಾನನೂ ಬೇಕಾಗ್ತದೆ. ಇದು ನಾನು ಬೇಕಂತಲೇ ನಿಮ್ಮನ್ನ ಕೇಳ್ತಾ ಇರೋದು. ಯಾಕಂತಂದರೆ ಯಾವ ಪಾರ್ಟಿ ಪ್ರತಿಪಾದನೆ ಮಾಡಿಕೊಂಡು ಅಧಿಕಾರಕ್ಕೆ ಬಂತೋ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ಕೊ ಬಂತೋ, ಇವತ್ತು ಏನಾಗಿದೆ ಅಂತಕ್ಕಂಥ ನಾವು ವಿ ವಾಂಟ್ ಟು ಎಕ್ಸ್ಪೋಸ್ ದೆಮ್. ವಾಟ್ ಇಸ್ ದ ರಿಯಾಲಿಟಿ ಬಿಹೈಂಡ್ ಇಟ್ ಅಂತ ಒಂದು ಪಾಯಿಂಟ್. ಎರಡನೇ ವಿಚಾರ ಬಂದಾಗ ಈ ಭಾವನಾತ್ಮಕ ವಿಚಾರಗಳಲ್ಲಿ, ಸೂಕ್ಷ್ಮದ ವಿಚಾರಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ನಿಲುವು. ಯಾಕೆ ಅಂತಂದರೆ ಯಾವುದೇ ಸಮುದಾಯನ ಬಿಟ್ಟು ಮಾತಾಡೋಂಗಿಲ್ಲ, ಯಾವುದೇ ಸ್ವಾಮಿನ ಓಲೈಕೆ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಎಲ್ಲರೂ ಭಾರತೀಯರಾಗಿ ಕೆಲಸ ಮಾಡಬೇಕು. ಯೂನಿಟಿ ಇನ್ ಡೈವರ್ಸಿಟಿ ಈಸ್ ಅವರ್ ಕಾನ್ಸೆಪ್ಟ್. ಆಯಿತಾ? ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡ್ತಕ್ಕಂಥವ್ರು ನಾವು. ಅದಕ್ಕಾಗಿ ನಾವು ತೀರ್ಮಾನ ಮಾಡಬೇಕಾದ್ರೆ ಕೋರ್ಟಿನ ಕಲಾಪಗಳನ್ನು ನೋಡ್ತಾ ಇದ್ದೇವೆ, ಮತ್ತು ನಾವೆಲ್ಲವನ್ನೂ ಚರ್ಚೆ ಮಾಡಿ ಒಂದು ಪ್ರಬುದ್ಧವಾದ ತೀರ್ಮಾನ ಮಾಡಬೇಕು. ಯಾಕಂದರೆ ಈ ದೇಶವಾಗಿ ಉಳಿಬೇಕು. ಯಾವುದೇ ಒಂದು ವರ್ಗವನ್ನು, ಯಾವುದೇ ಒಂದು ಜನಾಂಗವನ್ನು, ಯಾವುದೇ ಒಂದು ಭಾಷೆ ಮಾತಾಡ್ತವ್ರನ್ನ ನಾವು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಿಜೆಪಿಯವರು ಶಾಲೆಗಳಲ್ಲಿ, ಅದು ಹೇಳ್ತೀನಿ ಕೇಳಿ, ನೀವು ವಿಧಾನಸಭೆಯಲ್ಲಿ ಏನನ್ನ ಕಿತ್ತಾಡ್ಕೊಳ್ಳಿ, ಶಾಲೆ ಅಂತಕ್ಕಂಥದ್ದು ದೇವಸ್ಥಾನ, ಮಸೀದಿ ಮತ್ತು ಚರ್ಚಿಗಿಂತಲೂ ಬಹಳ ಪವಿತ್ರವಾದ ಜಾಗ. ಅಲ್ಲಿ ಜಾತಿನ ತಂದುಬಿಟ್ರಲ್ಲ ನೀವು. ಸರ್ ಎಲ್ಲರ ಮೇಲೂ ಆರೋಪ ಇದೆ, ಎಲ್ಲ ಪಕ್ಷ. ಸರ್ ಕೊನೆ ರಿಯಾಕ್ಷನ್ ತಗೊಳ್ಬಿಡ್ತೀನಿ. ಹಳೆ ಸಂಪ್ರದಾಯ ಉಡುಪಿನಲ್ಲಿ ಪ್ರಾರಂಭವಾದಂತ ಹಿಜಾಬ್ ಇಶ್ಯೂಸ್ ಮಾಡಿಸಿರೋರು ನೀವೇ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತಗೊಳ್ತು, ಆಮೇಲೆ ಕ್ಯಾಂಪಸ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ತಗೊಳ್ತು. ಒಂದು ದಿನ 2 ದಿನ ಕಾಂಗ್ರೆಸ್ ಏನು ಮಾತಾಡಲಿಲ್ಲ. ಕಡೆಗೆ ಇದನ್ನ ಮಾತಾಡಿದ್ಮೇಲೆ DK ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರು, ಯಾರು ಈ ವಿಷಯದ ಬಗ್ಗೆ ಹೇಳಿಕೆಗಳನ್ನು ಕೊಡಬಾರದು ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇದೇನಾಯ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಿತ್ತಾಟದಿಂದ ಜನತೆಯ ತೀರ್ಮಾನ ಮತ್ತು ಜನತೆಯ ಅಭಿಪ್ರಾಯ ಕಾಂಗ್ರೆಸ್ ವಿರುದ್ಧವಾಗಿ ಬಂದ ಮೇಲೆ ಇವತ್ತು ಧ್ವಜದ ವಿಷಯ ಇಟ್ಕೊಂಡು ಸದನವನ್ನು ಹೋಲ್ಡ್ ಮಾಡಲಿಕ್ಕೆ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಇದ್ರದ್ದು. ಚರ್ಚೆ ಮಾಡಲಿ,
ಚರ್ಚೆಗೆ ಕರೆದಿರ್ತಕ್ಕಂಥ ವಿಧಾನಸಭೆ ಅಧಿವೇಶನ ಕಳೆದ 1.5 ವರ್ಷದಲ್ಲಿ ಚರ್ಚೆಗೆ ಅವಕಾಶ ಕೊಡೋದು ಪ್ರಮುಖವಾಗಿ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ಅಧಿವೇಶನದಿಂದಲೂ ಕೂಡ ಸರಿಯಾಗಿ ಚರ್ಚೆ ಆಗ್ಬೇಕಾಗಿತ್ತು, ಆಗ್ತಾ ಇಲ್ಲ. ಒಬ್ಬೊಬ್ಬರ ರಾಜೀನಾಮೆ ವಿಚಾರ ಒಂದೊಂದು ಅಧಿವೇಶನದ ಸಂದರ್ಭದಲ್ಲಿ ಬಂದು ಆ ಒಂದು ಅಧಿವೇಶನ ಅಲ್ಲಿಗೆ ಮೊಟಕ ಆಗ್ತಾ ಇದೆ, ಅದಕ್ಕೇನೆ ನೀರಲ್ಲಿ ಹೋಮ ಮಾಡ್ದಂತ ಆಗ್ತಾ ಇದೆ. ಪ್ರತಿದಿನನೂ 2 ಕೋಟಿ ಖರ್ಚು ಮಾಡ್ತಾರೆ, ಆದ್ರೆ ತೆರಿಗೆ ದುಡ್ಡನ್ನ ಕಟ್ತಾ ಇರುವಂತ ಜನ ಇಡೀ ಶಾಪವನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ವಿಧಾನ ಮಂಡಲ ಅಧಿವೇಶನ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ? ನಮ್ಮ ರಾಜಕಾರಣಿಗಳು ಚರ್ಚೆ ಮಾಡಬೇಕಾಗಿರುವಂತ ವಿಚಾರವನ್ನ ಬಿಟ್ಟು ಬೇರೆ ವಿಚಾರವನ್ನ ಚರ್ಚೆ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೇ ಪ್ರಶ್ನೆ. ಕುಆಪ್ನಲ್ಲಿ ಇವತ್ತಿನ ಸೆಕೆಂಡ್ ಪ್ರಶ್ನೆ, ಹಿಜಾಬ್ ವಿವಾದ ಮುಂದುವರೆಸಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಅದಕ್ಕೆ ನೀವು ಕುಆಪ್ನಲ್ಲಿ ಉತ್ತರವನ್ನ ಕೊಡಬಹುದು. ರಾತ್ರಿ 10 ಗಂಟೆ ನ್ಯೂಸ್ನಲ್ಲಿ ಅದನ್ನ ಪ್ರಸ್ತುತಪಡಿಸ್ತೀವಿ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ